Hi childrens, let's welcome back to our channel, My Creative Corner by Tahir. Today in this class we are going to start crash course of day 2 biology crash course day 2 crash course ಅನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಇನ್ನು ಎಸ್ಟರ್ಡೇ ಡೇ 2 ಕ್ರಾಶ್ ಕೋರ್ಸಲ್ಲಿ ಡೇ 1 ಕ್ರಾಶ್ ಕೋರ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ ಡೇ 2 ಕ್ರಾಶ್ ಕೋರ್ಸಲ್ಲಿ ಯಾವ ಟಾಪಿಕ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಂತ. ಬಯಾಲಜಿ ಸಬ್ಜೆಕ್ಟ್ ಇರುತ್ತೆ, ಲೈಫ್ ಪ್ರೊಸೆಸ್ ಆ್ಯಂಡ್ ಅವರ್ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟನ್ನು ಕವರ್ ಮಾಡ್ತೀವಿ ಅಂತ ಹೇಳಿದ್ದೆ. ನಾವಿವತ್ತು ಡೇ 2 ಕ್ರಾಶ್ ಕೋರ್ಸ್ ಲೈಫ್ ಪ್ರೋಸೆಸ್ಸನ್ನು ಮಾಡ್ತಾ ಇದ್ದೇನೆ. ಯಾರ್ಯಾರು ಈ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ಈ ಒಂದು ಚಾನಲ್ನಿಂದ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಮತ್ತು ಯಾರ್ಯಾರು ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಎಲ್ಲರೂ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಳಿದ ಹಾಗೆ ಓನ್ಲಿ 10 ಡೇಸ್ ಕ್ರ್ಯಾಶ್ ಕೋರ್ಸನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ರಿಮೈನಿಂಗ್ 15 ಡೇಸ್ ಕ್ರ್ಯಾಶ್ ಕೋರ್ಸನ್ನು ಕ್ಲಾಸ್ ಲೈಟ್ ಅನ್ನುವಂಥ ಆ್ಯಪ್ನಿಂದ ನಾವು ಲೈವ್ ಬರ್ತಾ ಇರ್ತೀವಿ. ಆ ಒಂದು ಲೈವ್ ಸೆಷನನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ ನಾವು ಆಲ್ರೆಡಿ ಅಪ್ ಟು ಡೇ 1 ಟು ಡೇ 25 ಕ್ರಾಶ್ ಕೋರ್ಸ್ ಎಲ್ಲ ಮೆಟೀರಿಯಲ್ಸ್ ಆಗಲೇ ನಾವು ಅದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ನೋಡ್ಕೋಬಹುದು. ನಾವು ಆಗಲೇ ಅಪ್ಲೋಡ್ ಮಾಡಿದ್ದೀವಿ. ಮತ್ತು ಡೈಲಿ DPP ಅಟೆಂಡ್ ಮಾಡಬಹುದು ನೀವು ಕ್ಲಾಸ್ ಲೈಟಿಂದ. ಮತ್ತು ಪ್ರಾಕ್ಟೀಸ್ ಪೇಪರ್ಸ್ ವರ್ಕ್ಶೀಟ್ಸ್ ಎಲ್ಲ ಅಟೆಂಡ್ ಮಾಡಬಹುದು. ಯಾಕೆ ಅಂತ ಅಂದರೆ ನಾವು ಪ್ರಾಕ್ಟೀಸ್ ಪೇಪರ್ ಮತ್ತು ವರ್ಕ್ಶೀಟ್ಸನ್ನು ನಿನ್ನೆ ನೈಟ್ ಅಪ್ಲೋಡ್ ಮಾಡಿದ್ದೀವಿ. ಯಾಕಂತ ಅಂದರೆ ಟೆಂಟೇಟಿವ್ ಟೈಮ್ ಟೇಬಲ್ ಬಿಡುಗಡೆ ಆದ ನಂತರ ನಾವು ಅಪ್ಲೋಡ್ ಮಾಡಿರ್ತೀವಿ. ಯಾಕೆ ಅಂತ ಅಂದರೆ ನಿಮ್ಮ ಸ್ಟಡೀಸನ್ನು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಕ್ಲಾಸ್ ಲೈಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸೆಕ್ಷನಲ್ಲಿ ನಾನು ಒಂದು ಜಾಯಿನ್ ಕೋಡನ್ನು ಹಾಕಿದ್ದೀನಿ. ಆ ಜಾಯಿನ್ ಕೋಡ್ನ ಮುಖಾಂತರ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಂಡು ಲಿಂಕನ್ನು ಉಪಯೋಗದಿಂದ ಒಂದು ಜಾಯಿನ್ ಕೋಡ್ ಅಂತ ಇರುತ್ತೆ. ಆ ಜಾಯಿನ್ ಕೋಡನ್ನು ನೀವು ಏನು ಒಂದು ಎಂಟ್ರಿ ಮಾಡಿದ್ರೆ ನಮ್ಮ ಒಂದು ಆ್ಯಪ್ ಓಪನ್ ಆಗುತ್ತೆ. ಆ್ಯಪ್ ಓಪನ್ ಆದ ನಂತರ ನೀವು ಅಲ್ಲಿ ಅಟೆಂಡ್ ಆಗಿ ಅಂತ ಹೇಳಿ ತೋರಿಸುತ್ತೆ. ಅಟೆಂಡ್ ಆಗಿ ಮತ್ತು ಸ್ಟಡಿ ಮೆಟೀರಿಯಲ್ಸ್ 1000+ ಸ್ಟಡಿ ಮೆಟೀರಿಯಲ್ಸ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ ಟು ಕ್ಲಾಸ್ 1 ಟು ಕ್ಲಾಸ್ 10 ಕ್ಲಾಸ್ 12ವರೆಗೂ ನಿಮ್ಮ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಅಪ್ ಟು ಚಾಪ್ಟರ್ ಎಲ್ಲ ಚಾಪ್ಟರ್ಸ್ NCERT ಎಕ್ಸಾಂಪಲ್ ಪ್ರಾಬ್ಲಮ್ ಕ್ರ್ಯಾಶ್ ಕೋರ್ಸ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇವತ್ತಿನ ನಾವು ಕ್ರಾಶ್ ಕೋರ್ಸ್ ಡೇ 2 ಸ್ಟಾರ್ಟ್ ಮಾಡೋಣ. ಲೈಫ್ ಪ್ರೋಸೆಸ್ ಅಂತ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಾವು ಆಲ್ರೆಡಿ ಗೊತ್ತು ಲೈಫ್ ಅನ್ನುವಂಥದ್ದು. ಲೈಫ್ ಅಂತ ಅಂದರೆ ನಮ್ಮ ಲೈಫಲ್ಲಿ ನಡೆಯುವಂತಹ ಪ್ರಾಸೆಸ್ಸನ್ನು ನಾವು ಲೈಫ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಥವಾ ನಮ್ಮ ಲೈಫಲ್ಲಿ ನಡೆಯುವಂತಹ ಚಾಲೆಂಜಸ್ ಅಂತ ಹೇಳ್ಬಹುದು. ಓಕೆ, ಅಥವಾ ನಮ್ಮ ಲೈಫಲ್ಲಿ ನಡೆಯುವಂತಹ ಡೈಲಿ ರೊಟೀನ್ ಅಂತ ಹೇಳ್ಬಹುದು. ಓಕೆನಾ? ನಮ್ಮ ಲೈಫಲ್ಲಿ ನಡೆಯುವಂತಹ ರೊಟೀನ್ ಅಂತ ಹೇಳ್ಬೋದು. ಈ 3 ಕಾನ್ಸೆಪ್ಟ್ಸನ್ನು ನಾವು ಈಗ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅಂತಂದರೆ ರೋಟೀನ್ ಅಂತಂದರೆ ನಾವೀಗ ರೋಟೀನ್ ಅಂತ ಹೇಳಿ ತಗೊಂಡ್ರೆ ನಾವೆಲ್ಲ ಸಿಗುತ್ತೆ. ಡೈಲಿ ರೋಟೀನ್ ಅಂತ ಏನು ಹೇಳ್ತೀವಿ ಆ ಥರ. ಫಸ್ಟ್ ಆಫ್ ಆಲ್ ಲೈಫ್ ಪ್ರಾಸೆಸ್ ಅಂತ ಬಂದರೆ ನಾವು ಫಸ್ಟ್ ಕಾನ್ಸೆಪ್ಟ್ ನೋಡಿದ್ರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಅಂದರೆ ಏನು? ನಾನು ಇದರಿಂದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮಾತ್ರ ನಾನು ಡಿಸ್ಪ್ಲೇ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಅಂದರೆ ಇದು ಸಿಂಥಸಿಸ್ ಆಫ್ ಫುಡ್ ಆಗೋದು ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಫೋಟೋಸಿಂಥಸಿಸ್ ಈಕ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಮಕ್ಕಳೇ. ಈ ಒಂದು ಫೋಟೋಸಿಂಥಸಿಸ್ ಈಕ್ವೇಷನ್ನು ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಇದನ್ನು ಫೋಟೋಸಿಂಥಸಿಸ್ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಈಕ್ವೇಷನ್ ಬರೀರಿ ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳ್ಬೋದು. ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಕ್ವೆಶನ್ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್
ಈ ಫೋಟೋಸಿಂಥಸಿಸ್ ಈಕ್ವೇಷನ್ ಅಂತ ಬಂದರೆ ಏನಾಗುತ್ತೆ, ಸಿಕ್ಸ್ ಟೈಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದರೆ ನಮಗೆ ಇಲ್ಲಿ ಫಸ್ಟ್ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿರಬೇಕು ಈಕ್ವೇಷನನ್ನು. ಇಲ್ಲಿ 6 ಇದೆ, 6 2 12, 12 + 6 12. ನೋಡಿ, ಇಲ್ಲೂ 12 + 6 ಇದೆ, ಇಲ್ಲೂ 12 + 6 ಈ ಬ್ಯಾಲೆನ್ಸ್ ಆಗಿದೆ. C6 ಕರೆಕ್ಟ್ ಆಗಿದೆ, H12 ಕರೆಕ್ಟ್ ಆಗಿದೆ. ನೋಡಿ, ಈಕ್ವೇಷನ್ ಬ್ಯಾಲೆನ್ಸ್ಡ್ ಆಗಿದೆ. ಅದ್ರ ಪ್ರಕಾರ ನೀವು ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಓಕೆನಾ? ಈ ಒಂದು ಇದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲೇನಾಗುತ್ತೆ, ಇನ್ ದಿಸ್ ಟೈಪ್ ಲೀವ್ಸ್ ಆರ್ ದ ಸೈಟ್ಸ್ ಫಾರ್ ದ ಸಿಂಥಸಿಸ್ ಆಫ್ ಫುಡ್. ಲೀವ್ಸ್ ಏನಾಗಿರುತ್ತೆ, ಫಾರ್ ಅ ಸಿಂಥಸಿಸ್ ಆಫ್ ಫುಡ್, ದಟ್ ಈಸ್ ಅ ಸೈಟ್ಸ್ ಅಂತಲೇ ಹೇಳ್ಬೋದು. ದ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ಈಸ್ ಪ್ರೆಸೆಂಟ್ ಇನ್ ಲೀವ್ಸ್. ವಿಚ್ ಟೈಪ್ ಆಫ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್ ಅಂತ ಹೇಳ್ತಾರೆ. ಗ್ರೀನ್ ಪಿಗ್ಮೆಂಟ್ ಈಸ್ ಪ್ರೆಸೆಂಟ್ ಇನ್ ಲೀವ್ಸ್ ಅಂತಂದರೆ ಲೀವ್ಸ್ ಅಂತ ಬಂದಾಗ ನಾವು ಗ್ರೀನ್ ಪಿಗ್ಮೆಂಟ್ ಅನ್ನು ನೋಡ್ತೀವಿ, ಅದು ಕ್ಲೋರೋಫಿಲ್ಲಲ್ಲಿ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಫಿಲ್, ಓಕೆನಾ? ಕ್ಲೋರೋಫಿಲ್ ಅಂತ ಬಂದರೆ ಇಟ್ ಟ್ರ್ಯಾಪ್ ಸೋಲಾರ್ ಎನರ್ಜಿಯನ್ನು ಟ್ರ್ಯಾಪ್ ಮಾಡುತ್ತೆ. ಅದು ಫುಡ್ನ ಪ್ರಿಪೇರ್ ಮಾಡೋದಕ್ಕೆ, ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಫುಡ್ನ ಪ್ರಿಪೇರ್ ಮಾಡೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಮತ್ತು ಸನ್ ಅಂತ ತಗೊಂಡ್ರೆ ಇಟ್ ಈಸ್ ಅ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ಸನ್ ಅಂತಂದರೆ ದಟ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು. ಗ್ರೀನ್ ಪ್ಲಾಂಟ್ಸ್ ಏನು ಮಾಡ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಫ್ರಮ್ ದ ಅಟ್ಮಾಸ್ಫಿಯರಿಂದ ಏನು ಮಾಡ್ಕೊಳ್ಳುತ್ತೆ, ಗ್ರೀನ್ ಪ್ಲಾಂಟ್ಸು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಂಡು ಟ್ರೂಲಿ ಟೈನಿ ಪೋರ್ಸ್ ಕಾಲ್ಡ್ ಸ್ಟೊಮ್ಯಾಟ. ಈಗ ನಾವು ಸ್ಟೊಮ್ಯಾಟನ್ನು ಕನ್ಸಿಡರ್ ಮಾಡಿದ್ರೆ ಎನಿ ಟೈಪ್, ನೋಡಿ ಈ ಥರ ಸ್ಟೊಮ್ಯಾಟ ಏನಾಗುತ್ತೆ, ಇದರಲ್ಲಿ ಥ್ರೂ ದ ಟೈನಿ ಪೋರ್ಸ್ ಏನಾಗುತ್ತೆ, ಇದು ಮೂವ್ ಆಗೋವಂಥದ್ದು ಇರುತ್ತೆ. ಮತ್ತು ಸ್ಟೊಮ್ಯಾಟ ಆರ್ ಪ್ರೆಸೆಂಟ್ ಇನ್ ಸರ್ಫೇಸ್ ಆಫ್ ಲೀಫ್. ಏನು ಸರ್ಫೇಸ್ ಆಫ್ ಲೀಫ್ ಇರುತ್ತೆ, ಈಗ ಒಂದು ಲೀಫನ್ನು ಕನ್ಸಿಡರ್ ಮಾಡಿದ್ರೆ, ಈಗ ನಾವು ಒಂದು ಲೀಫನ್ನು ಕನ್ಸಿಡರ್ ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಲೀಫು, ಈ ಒಂದು ಲೀಫಲ್ಲಿ ಈ ಒಂದು ಸರ್ಫೇಸ್ ಅಂತ ತಗೊಂಡ್ರೆ ಸರ್ಫೇಸಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ವಾಟರ್ ಮತ್ತು ಮಿನರಲ್ಸ್ ಏನಾಗುತ್ತೆ, ಇಲ್ಲಿ ಫ್ರಮ್ ದ ಸಾಯಿಲ್ ಮತ್ತು ಅದು ಲೀವ್ಸಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ವಾಟರ್ ಮತ್ತು ಮಿನರಲ್ಸು ಫ್ರಮ್ ದ ಸಾಯಿಲ್ ಅಬ್ಸರ್ವ್ ಆಗಿ ಮತ್ತು ಅದು ಲೀವ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ ವಯಾ ಟೈನಿ ವೆಸಲ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ರೂಟ್ಸಲ್ಲಿ ಟೈನಿ ವೆಸಲ್ಸ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತೆ, ಅದ್ರ ಮುಖಾಂತರ ಫಾಸ್ಟ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಕ್ಲೋರೋಫಿಲ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ಎಸೆನ್ಷಿಯಲ್ ರಾ ಮೆಟೀರಿಯಲ್ಸ್ ಫಾರ್ ಫೋಟೋಸಿಂಥಸಿಸ್. ಕ್ಲೋರೋಫಿಲ್ ಆಗಿರಬಹುದು, ಸನ್ಲೈಟ್ ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ವಾಟರ್, ಇವೆಲ್ಲವೂ ಎಸೆನ್ಷಿಯಲ್ ರಾ ಮೆಟೀರಿಯಲ್ಸ್. ವಾಟ್ ಆರ್ ದ ಎಸೆನ್ಷಿಯಲ್ ರಾ ಮೆಟೀರಿಯಲ್ಸ್ ಫಾರ್ ಫೋಟೋಸಿಂಥಸಿಸ್ ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಕ್ಲೋರೋಫಿಲ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ಎಸೆನ್ಷಿಯಲ್ ರಾ ಮೆಟೀರಿಯಲ್ಸ್ ಫಾರ್ ಫೋಟೋಸಿಂಥಸಿಸ್. ಮತ್ತು ಎಲ್ಲ ಗ್ರೀನ್ ಪ್ಲ್ಯಾಂಟ್ಸ್ ಅಂತ ತೊಗೊಂಡ್ರೆ ಅವೆಲ್ಲ ಆಟೋಟ್ರೋಫಿಕ್ ನ್ಯೂಟ್ರಿಷನನ್ನು ತೋರಿಸುತ್ತೆ, ಎಕ್ಸೆಪ್ಟ್ ಇನ್ಕ್ಲೂಡಿಂಗ್ ಗ್ರೀನ್ ಆಲ್ಗೆ ಮತ್ತು ಗ್ರೀನ್ ಪ್ಲ್ಯಾಂಟ್ಸ್, ಇವೆಲ್ಲವೂ ಕೂಡ ಆಟೋಟ್ರೋಫಿಕ್ ನ್ಯೂಟ್ರಿಷನನ್ನು ಇದು ಇನ್ಕ್ಲೂಡ್ ಮಾಡುತ್ತೆ. ಸಿನ್ಸ್ ದ ಆಟೋಟ್ರೋಫ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಯಾವ್ಯಾವ ಆಟೋಟ್ರೋಫ್ಸ್ ಇರುತ್ತೆ ಅದರದ್ದೇ ಆದಂತಹ ಫುಡ್ಡನ್ನು ಅವು ಪ್ರಿಪೇರ್ ಮಾಡ್ಕೊಳ್ತವೆ. ಅದನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೀವಿ. ಪ್ರೊಡ್ಯೂಸರ್ ಕಾನ್ಸೆಪ್ಟನ್ನು ಎನ್ವಿರಾನ್ಮೆಂಟ್ ಕಾನ್ಸೆಪ್ಟಲ್ಲಿ ಓದ್ತೀವಿ. ಓಕೆನಾ ಮಕ್ಕಳೇ? ಎನ್ವಿರಾನ್ಮೆಂಟ್ ಕ್ಲಾಸ್ ಕೇಳಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ನ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಮತ್ತು ದೇ ಫಾರ್ಮ್ ದ ಫಸ್ಟ್ ಲಿಂಕ್ ಇನ್ ದ ಫುಡ್ ಚೈನ್. ಅವರು ಫಸ್ಟ್ ಲಿಂಕ್ ಅಂತ ಅಂದರೆ ಈ ಪ್ರೊಡ್ಯೂಸರ್ಸ್ ಏನು ಮಾಡಿರ್ತಾರೆ, ಫುಡ್ ಚೈನಲ್ಲಿ ಫಸ್ಟ್ ಲಿಂಕನ್ನು ಏನು ಮಾಡ್ಕೊಳ್ತಾರೆ, ಫಾರ್ಮ್ ಮಾಡ್ಕೊಂಡು ಎಲ್ಲ ಆರ್ಗ್ಯಾನಿಸಮ್ಸ್ ಆನ್ ದ ಅರ್ತಲ್ಲಿರುವಂಥ ಎನರ್ಜಿನ ಒಬ್ಟೈನ್ ಮಾಡ್ಕೊಂಡು ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಫ್ರಮ್ ದೆಮ್ ಏನು ಮಾಡ್ಕೊಳುತ್ತೆ, ಎನರ್ಜಿಯನ್ನು ಒಬ್ಟೈನ್ ಮಾಡ್ಕೊಳ್ಳುತ್ತೆ. ಓಕೆನಾ? ಥ್ರೂ ದ ಫುಡ್ ಚೈನ್ ಓನ್ಲಿ. ದೆನ್ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಬಂದರೆ ಇವೆಲ್ಲವೂ ಕೂಡ ಎನರ್ಜಿಯಿಂದ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ ಸೋರ್ಸಸ್ಸಿಂದ ಡಿರೈವ್ ಆಗಿರೋದು.
ಹೆಟಿರೋಟ್ರೋಫಿಕ್ ಅಂತ ಅಂದರೆ ದೇ ಜನರಲಿ ಡಿರೈವ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ ಸೋರ್ಸಸ್ ಅಂತಲೇ ಹೇಳ್ಬೋದು. ದ ಹೆಟಿರೋಟ್ರೋಫ್ಸ್ ದಟ್ ಡಿರೈವ್ ದರ್ ಎನರ್ಜಿ ಡೈರೆಕ್ಟಾಗಿ ಹೆಟಿರೋಟ್ರೋಫ್ಸ್ ಅದರ ಎನರ್ಜಿಯನ್ನು ಡಿರೈವ್ ಮಾಡ್ಕೊಳ್ಳುತ್ತೆ ಫ್ರಮ್ ಪ್ಲಾಂಟ್ಸ್. ಇದನ್ನು ಹರ್ಬಿವೋರ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದೋಸ್ ಹು ಡಿರೈವ್ ದರ್ ಎನರ್ಜಿ ಇಂಡೈರೆಕ್ಟ್ಲಿ, ಯಾವು ಇಂಡೈರೆಕ್ಟ್ಲಿ ಆಗಿ ಎನರ್ಜಿನ ಡಿರೈವ್ ಮಾಡ್ಕೊಳ್ತವೆ ಅದನ್ನು ದಟ್ ಈಸ್ ಬೈ ಈಟಿಂಗ್ ಹರ್ಬಿವೋರನ್ನು ಈಟ್ ಮಾಡ್ಕೊಂಡು ಅದನ್ನು ನಾವು ಕಾರ್ನಿವೋರ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಆಫ್ ಆಲ್ ಕಾರ್ನಿವೋರ್ ಅಂತ ಅಂದ್ರೇನು? ಬೈ ಈಟಿಂಗ್ ಹರ್ಬಿವೋರ್ಸನ್ನು ಈಟ್ ಮಾಡ್ತವೆ. ಓಕೆನಾ? ಹರ್ಬಿವೋರ್ಸ್ ಅಂತ ಅಂದ್ರೇನು? ದ ಹೆಟಿರೋಟ್ರೋಫ್ ದಟ್ ಡಿರೈವ್ ದರ್ ಎನರ್ಜಿ ಡೈರೆಕ್ಟ್ಲಿ ಫ್ರಮ್ ಪ್ಲಾಂಟ್ಸಿಂದ ಡೈರೆಕ್ಟಾಗಿ ತಗೊಳ್ಳೋದು. ಯಾವ್ಯಾವ ಪ್ಲಾಂಟ್ಸ್ ತಿಂತಾವೋ ಎಲ್ಲ ಹರ್ಬಿವೋರ್ಸ್ನ ಬೈ ಈಟಿಂಗ್ ಹರ್ಬಿವೋರ್ಸನ್ನ ಈಟ್ ಮಾಡೋದನ್ನು ಕಾರ್ನಿವೋರ್ ಅಂತೀವಿ. ಪ್ಲಾಂಟ್ಸಿಂದ ತಗೊಳ್ಳುವಂಥ ಎನರ್ಜಿಯನ್ನು ಹರ್ಬಿವೋರ್ ಅಂತೇಳಿ ಕರಿತೀವಿ. ಆಮ್ನಿವೋರ್ ಅಂತಂದರೆ ಫೀಡ್ ಆನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಅಂತಂದರೆ ಹ್ಯೂಮನ್ ಬೀಯಿಂಗ್ಸ್ ಆಗಿರಬಹುದು, ಬೈರ್, ರ್ಯಾಟ್ ಎಲ್ಲ ಪ್ಲಾಂಟ್ಸ್ ಮತ್ತು ಆನಿಮಲ್ಸನ್ನು ತಿಂತೀವಿ ಅಂತಂದರೆ ಸೊಪ್ಪು ಮತ್ತು ಮಾಂಸ ಎಲ್ಲ ತಿಂತೀವಿ ಅಂತಂದರೆ ಸಸ್ಯಾಹಾರಿ ಮಾಂಸಾಹಾರಿ ಎರಡನ್ನು ನಾವು ತಗೋತೀವಿ, ಫೀಡ್ ಮಾಡ್ತೀವಿ. ಡಿಕಾಂಪೋಸರ್ಸ್ ಅಂತ ಬಂದರೆ ಒಪ್ಟೈನ್ ನ್ಯೂಟ್ರಿಯೆಂಟ್ಸ್ ಬೈ ಬ್ರೇಕಿಂಗ್ ಡೌನ್ ರಿಮೈನ್ಸ್ ಆಫ್ ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಅಂದರೆ ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ಸ್ ದಟ್ ಈಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈಯನ್ನು ತಿನ್ನೋದನ್ನು ನಾವು ಡಿಕಾಂಪೋಸರ್ಸ್ ಅಂತ ಹೇಳಿ ಕರಿತೀವಿ. ಮೇನ್ ಆಗಿ ನಾವು 3 ಟೈಪ್ಸನ್ನು ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ಹೋಲೋಝೋಯಿಕ್, ಪ್ಯಾರಾಸಿಟಿಕ್ ಆ್ಯಂಡ್ ಸ್ಯಾಪ್ರೋಫೈಟಿಕ್ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀವಿ. ಈ 3ಯಲ್ಲಿ ಫಸ್ಟ್ ಆಫ್ ಆಲ್ ಡೈಜೆಷನ್ ಅಂತ ಬಂದರೆ ಡೈಜೆಷನ್ ಮೆಕ್ಯಾನಿಕಲ್ ಮತ್ತು ಕೆಮಿಕಲ್ ರಿಡಕ್ಷನ್ ಆಫ್ ಇಂಜೆಸ್ಟೆಡ್ ನ್ಯೂಟ್ರಿಯೆಂಟ್ಸನ್ನು ನೋಡ್ತೀವಿ. ಅಂತ ಅಂದರೆ ಬೋತ್ ಮೆಕ್ಯಾನಿಕಲ್ ಆ್ಯಂಡ್ ಕೆಮಿಕಲ್ ರಿಡಕ್ಷನ್ ನೋಡ್ತೀವಿ. ರಿಡಕ್ಷನ್ ಅಂತಂದರೆ ರಿಡ್ಯೂಸ್ ಆಫ್ ಇಂಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಅಂದರೆ ಇದು ಲಾಂಗ್ ಆಲಿಮೆಂಟರಿ ಕೆನಾಲನ್ನು ಇದು ಕನ್ಸಿಸ್ಟ್ ಮಾಡುತ್ತೆ. ಆಲಿಮೆಂಟರಿ ಕೆನಾಲ್ ಅಂತ ಬಂದರೆ ಮೌತ್ ಅಂತಂದರೆ ನಮ್ಮ ಮೌತ್ ಆಗಿರ್ಬೋದು, ದಟ್ ಈಸ್ ಆಲಿಮೆಂಟರಿ ಕೆನಾಲ್. Pharynx is an alimentary canal. Oesophagus is an alimentary canal. Stomach, small intestine and large intestine are the alimentary canals. Very important question. Which are the accessory organs ಅಂತ ಹೇಳ್ತಾರೆ? Pancreas and liver are the accessory organs ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ದೆನ್ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ದರ್ ಓನ್ ಫುಡ್ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಆಗುವಂಥ ಪ್ರೋಸೆಸ್ಸಲ್ಲಿ ಗ್ರೀನ್ ಪ್ಲಾಂಟ್ಸ್ ಅದರದೇ ಆದಂತಹ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗೋದು ಫೋಟೋಸಿಂಥಸಿಸ್ ಇಸ್ ದ ಪ್ರೋಸೆಸ್ ಆಫ್ ಸಿಂಥಸೈಸಿಂಗ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಒಂದು ಸಿಂಥಸೈಸಿಂದ ಆಗುವಂಥದ್ದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಈಕ್ವೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್, ದೆನ್ C6H12O6 ಪ್ಲಸ್ O2. ಓಕೆನಾ? ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ, ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬರೆಯೋದಕ್ಕೆ ಹೋಗಬೇಡಿ. ಈ ಥರ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಈ ಥರ ವರ್ಡಿಂಗ್ಸಲ್ಲಿ ಬರಿಬೇಡಿ ಪ್ಲೀಸ್. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ sunlight and chlorophyll, then gives carbohydrate and C6H12O6 plus O2. ಫಸ್ಟ್ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಲ್ಲಿ 2 ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಸಾರಿ ಎಸ್. ಇಲ್ಲಿ C6 ಇದೆ ಅಂತ ಅಂದರೆ ನಾವು 3 2s are 12. ಓಕೆನಾ ಮಕ್ಕಳೇ? ಇದು 6 ಆಗುತ್ತೆ ಅಂತಂದರೆ 6 ಕಾರ್ಬನ್, ಇಲ್ಲೂ 6 ಕಾರ್ಬನ್, ಇಲ್ಲೂ 6 ಕಾರ್ಬನ್, 6 2s are 12 ಆಗುತ್ತೆ. 12 ಆಗುತ್ತೆ, ಕರೆಕ್ಟು. 12 ಆದಮೇಲೆ 12 ಆಗುತ್ತೆ. ಇಲ್ಲಿ 6, ಇಲ್ಲಿ 2 ಹಾಕ್ಕೊಳ್ಳಿ, 12 ಕರೆಕ್ಟ್ ಆಗುತ್ತೆ. ಸಾರಿ,
ಇಲ್ಲಿ 4 ಹಾಕ್ಕೊಳ್ಳಿ. 6 2s are 12, 12 plus 6, 6, 12, 13, 14, 15, 16, 17, 18, 18 ಕರೆಕ್ಟ್ ಆಗುತ್ತೆ. ದೆನ್ ಇಲ್ಲಿ H12 ಇದೆ, ಓಕೆನಾ. ಇಲ್ಲಿ ನಾವು 6 ಹಾಕ್ಕೊಂಡ್ರೆ ಇದು ಬ್ಯಾಲೆನ್ಸ್ಡ್ ಆಗುತ್ತೆ, ಓಕೆನಾ. ನಮ್ಗೆ ಆಲ್ರೆಡಿ ಗೊತ್ತು ಲೀವ್ಸ್ ಆರ್ ದ ಸೈಟ್ಸ್ ಆಫ್ ಸಿಂಥಸಿಸ್ ಆಫ್ ಫುಡ್ ಅಂತ ಹೇಳಿ, ಓಕೆನಾ. ಇದು ಗೊತ್ತು. ದ ಗ್ರೀನ್ ಪಿಗ್ಮೆಂಟ್ ಇರೋದು ದಟ್ ಈಸ್ ಕ್ಲೋರೋಫಿಲ್ ಲೀವ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ವೆರಿ ಇಂಪಾರ್ಟೆಂಟ್ 2 ಫೇಸಸ್ ಆಫ್ ಫೋಟೋಸಿಂಥಸಿಸನ್ನು ನೋಡ್ತೀವಿ. ಒಂದು ಫೋಟೋ ಕೆಮಿಕಲ್ ಫೇಸ್ ನೋಡ್ತೀವಿ, ಇನ್ನೊಂದು ಬಯೋಸಿಂಥೆಟಿಕ್ ಫೇಸ್ ಅಂತ ಹೇಳಿ ನೋಡ್ತೀವಿ. ಕಮಿಂಗ್ ಟು ದ ಫೋಟೋಸಿಂಥಸಿಸ್ ಅಥವಾ ಫೋಟೋಲೈಸಿಸ್ ಅಂತ ಬಂದರೆ ಇಲ್ಲಿ ಇನ್ ದಿಸ್ ಕೇಸ್ ಓಕೆನಾ, ಏನಾಗುತ್ತೆ ಅಂತಂದರೆ ಇನ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ಫೋಟೋಲಿಸಿಸ್ ಅಂತ ಅಂದರೆ ವಿ ಕನ್ಸಿಡರ್ NADP ಪ್ಲಸ್ ಎಲೆಕ್ಟ್ರಾನ್ ಪ್ಲಸ್ H ಪ್ಲಸ್ ಅಯಾನ್ ದಟ್ ಗಿವ್ಸ್ ಎನ್ಸೈಮನ್ನು ಕೊಟ್ಟು ನಮಗೆ ಇದು ಏನಾಗುತ್ತೆ NADPH ಆಗುತ್ತೆ. NADPH ಓಕೆನಾ. ಫಸ್ಟ್ ಆಫ್ ಆಲ್ NADPH ಅಂತಂದರೆ ನಿಕೋಟೈನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಹೈಡ್ರೋಜನ್ ಅಂತ ಹೇಳ್ತೀವಿ, ಓಕೆನಾ. ಏನು NADPH ಅಂತ ಅಂದರೆ ಒಟ್ಟು ಎಕ್ಸ್ಪ್ಯಾಂಡ್ ಅಂತ ಕೇಳ್ಬೋದು. ನಿಕೋಟೈನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಹೈಡ್ರೋಜನ್ ಬರೀಬೇಕಾಯ್ತು. ಇಲ್ಲಿ ನೋಡಿ, ಇಲ್ಲಿ ನಾನು ಹಾಗೆ ಬರೀತೀನಿ. ನಿಕೋಟೈನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ ಹೈಡ್ರೋಜನ್, ಓಕೆನಾ. ಈ ಥರ ಹೇಳ್ತೀವಿ. ದೆನ್ ವಿ ನೋ ದಟ್ 2O gives O2 ಅಥವಾ O plus O gives O2, both are same. Any changes? No. Then ADP adenosine diphosphate plus phosphate, ಓಕೆನಾ. ಅಡಿನೋಸಿನ್ ಡೈಫಾಸ್ಫೇಟ್ ಪ್ಲಸ್ ಫಾಸ್ಫೇಟ್ ಅಂತಾನೆ ಇಲ್ಲಿ 2 ಫಾಸ್ಫೇಟ್ ಅಂತಾನೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಯಿತಾ. ಅಡಿನೋಸಿನ್ 2 ಡೈಫಾಸ್ಫೇಟ್, ಡೈ ಅಂತ ಅಂದರೆ 2 ಫಾಸ್ಫೇಟ್ ಇದ್ದಿದ್ದೀಗ 3 ಫಾಸ್ಫೇಟ್ ಹೆಂಗಾಯಿತು ಪ್ಲಸ್ 1 ಫಾಸ್ಫೇಟ್, ಓಕೆನಾ. ಎಸ್. ದೆನ್ ಬಯೋಸಿಂಥೆಟಿಕ್ ಫೇಸ್ is a phase nothing but the reaction that does not require light ಅನ್ನು ಅದು ರಿಕ್ವೈರ್ ಮಾಡೋದಿಲ್ಲ, ಅದು ಡೇ ಟೈಮಲ್ಲಿ ಆಗುತ್ತೆ. ಆ್ಯಸ್ ವೆಲ್ ವಿ ನೋ ದಟ್ ಏನಾಗುತ್ತೆ ಅಂತ ಅಂದರೆ ಕ್ಲೋರೋಫಿಲ್ ಸೋಲಾರ್ ಎನರ್ಜಿಯನ್ನು ಟ್ರ್ಯಾಪ್ ಮಾಡಿ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತವೆ. ದಸ್ ಪ್ಲ್ಯಾಂಟ್ಸ್ ಕನ್ವರ್ಟ್ಸ್, ಅದು ಸೋಲಾರ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ವಿ ನೋ ದ್ಯಾಟ್ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿ. ಇಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಅಟ್ಮಾಸ್ಫಿಯರಿಂದ ತಗೊಂಡು ಥ್ರೂ ದ ಟೈನಿ ಪೋರ್ಟ್ಸ್ ಕಾಲ್ಡ್ ಸ್ಟೊಮ್ಯಾಟಾಯಿಂದ ಅಲ್ಲಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಿ ನೋ ದ್ಯಾಟ್ ಸ್ಟೊಮ್ಯಾಟಾ ಇಸ್ ಪ್ರೆಸೆಂಟ್ ಇನ್ ಸರ್ಫೇಸ್ ಆಫ್ ದ ಲೀವ್ಸ್, ಓಕೆನಾ. ಮತ್ತು ನಮ್ಗೆ ಇನ್ನೊಂದು ಗೊತ್ತು, ಕ್ಲೋರೋಫಿಲ್, ಸನ್ಲೈಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವು ಎಸೆನ್ಷಿಯಲ್ ರಾ ಮೆಟೀರಿಯಲ್ಸ್ ಅಂತ ಹೇಳಿ ನಮಗೆ ಆಲ್ರೆಡಿ ಗೊತ್ತಿದೆ. ಇನ್ ದಿಸ್ ಕೇಸ್ ಏನಾಗುತ್ತೆ, ದ ಲೀಫ್ ವಿ ಕನ್ಸಿಡರ್ ಅ ಫ್ಲವರ್. ಇಲ್ಲಿ ಫ್ಲವರ್ ಇರುತ್ತೆ, ಹಿಯರ್ ಇಟ್ ಈಸ್ ಅ ಲೀಫ್, here we can observe chlorophyll and the leaf is observing sunlight and light ಎನರ್ಜಿಯನ್ನು ತಗೊಳ್ತಾ ಇದೆ, ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ತಾ ಇದೆ, ಆಕ್ಸಿಜನನ್ನು ಒಳಗಡೆ ಬೀಳ್ತಾ ಇದೆ ಆ್ಯಂಡ್ ವಾಟರ್ ಆ್ಯಂಡ್ ಮಿನರಲ್ಸನ್ನು ತಗೊಳ್ತಾ ಇದೆ, ಓಕೆನಾ.
We know that photosynthesis ಆಲ್ಗೆ ಕಂಟೈನ್ ಕ್ಲೋರೋಫಿಲ್. ಆಲ್ಗೆ ಕ್ಲೋರೋಫಿಲನ್ನು ಕಂಟೈನ್ ಮಾಡುತ್ತೆ ಮತ್ತು ಅದು ಅದರದೇ ಆದಂಥ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಆಮೇಲೆ ನಮಗೆ ಎಂಡ್ ರಿಸಲ್ಟ್ ಬರುತ್ತೆ ಥ್ರೂ ದ ಫೋಟೋಸಿಂಥಸಿಸ್, ದಟ್ ಈಸ್ ಗ್ಲೂಕೋಸ್ ಆ್ಯಂಡ್ ವಾಟರ್. ಅದನ್ನು ನಾವು ಎಂಡ್ ರಿಸಲ್ಟನ್ನು ಇನ್ನೊಂದು ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ವಿಚ್ ಆರ್ ದ ಎಂಡ್ ಪ್ರಾಡಕ್ಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತ ಅಂದರೆ ದಟ್ ಈಸ್ ಗ್ಲೂಕೋಸ್ ಆ್ಯಂಡ್ ವಾಟರ್. And oxygen is also a end product. Then is sunlight is essential for photosynthesis ಅಂತ ಹೇಳಿ ಪ್ರೂವ್ ಮಾಡೋದು. ಇದು ನಿಮಗೆ ಫಸ್ಟ್ ಪಿ ಯು ಸಿಲಿ ಬರುತ್ತೆ. ಈ ಒಂದು ಎಕ್ಸ್ಪೆರಿಮೆಂಟ್ ಫಸ್ಟ್ ಪಿ ಯು ಸಿಲಿ ಬರುತ್ತೆ, ಫಸ್ಟ್ ಇಯರ್ ಪಿ ಯು ಸಿಲಿ ಈ ಒಂದು ಎಕ್ಸ್ಪೆರಿಮೆಂಟು. ಇಲ್ಲಿ ಏನಾಗುತ್ತೆ, ಫಸ್ಟ್ ನಾವು ಹೆಲ್ದಿ ಗ್ರೀನ್ ಪಾಟೆಡ್ ಪ್ಲ್ಯಾಂಟ್ ಅಂತಂದರೆ ಒಂದು ಹೆಲ್ದಿ ಆಗಿರುವಂತಹ ಪ್ಲ್ಯಾಂಟನ್ನು 1 to 2 days ಡಾರ್ಕ್ ರೂಮಲ್ಲಿ ನಾವು ಏನು ಮಾಡಬೇಕು, ಇಕ್ಕಿ ಏನು ಮಾಡಬೇಕು, ಪ್ಲ್ಯಾಂಟನ್ನು ನಾವು ರಿಸರ್ವ್ ಫುಡ್ಡಲ್ಲಿ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ದ ಲೀವ್ಸ್ ಡು ನಾಟ್ ಕಂಟೈನ್ ಎನಿ ಸ್ಟಾರ್ಚ್, ಯಾವುದೇ ಥರದ ಸ್ಟಾರ್ಚನ್ನು ಕಂಟೈನ್ ಮಾಡಬಾರ್ದು. ದೆನ್ ಕವರ್ ಎ ಪೋರ್ಷನ್ ಆಫ್ ಎ ಲೀಫ್ ಆಫ್ ದಿಸ್ ಪ್ಲ್ಯಾಂಟ್ ಆನ್ ಬೋತ್ ಸೈಡ್ ವಿತ್ 2 uniform ಪೀಸಸ್ ಆಫ್ ಬ್ಲ್ಯಾಕ್ ಪೇಪರ್. ಅಂತಲೇ ನಾವು ಒಂದು ಲೀಫನ್ನು ತಗೊಂಡು ಒಂದು ಬ್ಲ್ಯಾಕ್ ಪೇಪರಲ್ಲಿ ಫ್ರಂಟ್ ಬ್ಯಾಕ್ ಏನು ಮಾಡಬೇಕು, ಯಾವುದಾದ್ರೂ ಒಂದು ಕಡೆ ನಾವು ಅದನ್ನು ಏನು ಮಾಡಬೇಕು, ಬೋತ್ ಸೈಡು ಕವರ್ ಮಾಡಬೇಕು. ಮತ್ತು ಯಾವುದಾದ್ರೂ ಒಂದು ಫಿಕ್ಸ್ಡ್ ಇನ್ ಪೊಸಿಷನ್ ವಿತ್ 2 ಪೇಪರ್ ಕ್ಲಿಪ್ಸ್, 2 ಪೇಪರ್ ಕ್ಲಿಪ್ಸಲ್ಲಿ ನಾವು ಅದನ್ನು ಪೊಸಿಷನಲ್ಲಿ ಫಿಕ್ಸ್ ಮಾಡಬೇಕು. ಆಮೇಲೆ ಬ್ರೈಟ್ ಲೈಟಲ್ಲಿ ಎಕ್ಸ್ಪೋಸ್ ಮಾಡಿ ಆಫ್ಟರ್ ಫ್ಯೂ ಅವರ್ಸ್ ಅದನ್ನು ರಿಮೂವ್ ಮಾಡಬೇಕು ಆ ಒಂದು ಇದನ್ನು. ಅದು ಏನಾಗುತ್ತೆ, ಡಿಕಲರೈಸ್ ಆಗುತ್ತೆ ವಿತ್ ಆಲ್ಕೋಹಾಲ್ ಡಿಕಲರೈಸ್ ಆಗಿ ಅದನ್ನು ಪ್ರೆಸೆನ್ಸ್ ಆಫ್ ಫುಡ್ ಟೆಸ್ಟ್ ಮಾಡ್ತಾರೆ ವಿತ್ ಅಯೋಡಿನ್ ಸೊಲ್ಯೂಷನ್. ನಮಗೆ ಆ ಒಂದು ಪೋರ್ಷನ್ ಆಫ್ ಲೀಫ್ ಏನಾಗುತ್ತೆ ಅಂತ ಅಂದರೆ, ನಮಗೆ ಏನು ಸಿಗುತ್ತೆ ಆ ಪೋರ್ಷನ್ ಆಫ್ ಲೀಫ್ ಬ್ಲ್ಯಾಕ್ ಪೇಪರಲ್ಲಿ ಕವರ್ ಮಾಡ್ತೀವಲ್ಲ, ಅದು ಯಾವುದೇ ತರಹದ ಪ್ರೆಸೆನ್ಸ್ ಆಫ್ ಸ್ಟಾರ್ಚನ್ನು ತೋರಿಸೋದಿಲ್ಲ. ಓಕೆನಾ ಮಕ್ಕಳೇ, ಅದೇ ಎಕ್ಸ್ಪೆರಿಮೆಂಟ್ ಹೇಳೋದು. ದೆನ್ ಕ್ಲೋರೋಫಿಲ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ಕ್ಲೋರೋಫಿಲ್ ಫೋಟೋಸಿಂಥಸಿಸ್ಗೆ ಎಸೆನ್ಷಿಯಲ್ ಅಂತ ಹೇಳ್ತಾ ಇರೋದು. ಇವಾಗ ನಾವು ಒಂದು ವೇರಿಯೇಟೆಡ್ ಲೀಫನ್ನು ಅಥವಾ ಪ್ಲ್ಯಾಂಟನ್ನು ಇಡಬೇಕು ಅಂತ ಅಂದರೆ, ದಟ್ ಈಸ್ ಎ ಪ್ಲ್ಯಾಂಟ್ ವಿಚ್ ಹ್ಯಾಸ್ ಬೋತ್ ಗ್ರೀನ್ ಆ್ಯಂಡ್ ನಾನ್ ಗ್ರೀನ್ ಏರಿಯಾಸ್. ಅಂತಂದರೆ ಗ್ರೀನು ಇರಬೇಕು, ನಾನ್ ಗ್ರೀನು ಇರಬೇಕು. ಅಂತಂದರೆ ಒಂದು ಲೀಫನ್ನು ತಗೊಂಡ್ರೆ ಒಂದು ಗ್ರೀನ್ ಪಾರ್ಟು ಇರಬೇಕು ಅಂತ, ದೆನ್ ನಾನ್ ಗ್ರೀನ್ ಪಾರ್ಟು ಇರಬೇಕು. ಓಕೆನಾ. ಎಕ್ಸಾಂಪಲ್ ಕ್ರಾಟನ್ ಅಥವಾ ಮನಿ ಪ್ಲ್ಯಾಂಟನ್ನು ತಗೊಳ್ಬೇಕು. ಇನ್ ಎ ಡಾರ್ಕ್ ರೂಮ್ 2 to 3 days ಅದನ್ನು ನಾವು ಪ್ಲೇಸ್ ಮಾಡಬೇಕು. ಆಮೇಲೆ ಅದನ್ನು ರಿಸರ್ವ್ ಫುಡ್ಡಲ್ಲಿ ಯುಟಿಲೈಸ್ ಮಾಡಬೇಕು. ಆ ಒಂದು ಪ್ಲ್ಯಾಂಟನ್ನು ಆಫ್ಟರ್ 6 hours ಅಂತಂದರೆ ಪ್ಲೇಸ್ ದಿಸ್ ಪ್ಲ್ಯಾಂಟ್ ಇನ್ ಸನ್ಲೈಟ್ ಫಾರ್ 6 hours ಕಾಲ ನಾವು ಅದನ್ನು ಪ್ಲಾಂಟ್ ಮಾಡಬೇಕು ಟು ಅಲೋ ಫೋಟೋಸಿಂಥಸಿಸನ್ನು ಅಲೋ ಮಾಡೋದಕ್ಕೆ. ಮತ್ತು ಅದನ್ನು ನಾವು ಆ ಒಂದು ಲೀಫನ್ನು ಪ್ಲಕ್ ಮಾಡಬೇಕು ಫ್ರಮ್ ದ ಪ್ಲ್ಯಾಂಟ್ ಆ್ಯಂಡ್ ಅದನ್ನು ನಾವು ಗ್ರೀನ್ ಏರಿಯಾಸಲ್ಲಿ ಟ್ರೇಸ್ ಮಾಡಬೇಕು. ಆನ್ ಎ ಶೀಟ್ ಆಫ್ ಪೇಪರ್ ಅದನ್ನು ಡಿಕಲರೈಸ್ ಮಾಡಿದ್ರೆ ಯೂಸಿಂಗ್ ಆಲ್ಕೋಹಾಲ್ ಮತ್ತು ಅದನ್ನು ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ಫಾರ್ ಎ ಫ್ಯೂ ಮಿನಿಟ್ಸ್ ನಾವು ಡಿಪ್ ಮಾಡಬೇಕು. ಆಮೇಲೆ ಆ ಲೀಫನ್ನು ವಾಟರ್ ಮತ್ತು ಕಂಪೇರ್ ಮಾಡಬೇಕು ಟ್ರೇಸಿಂಗ್ಸ್ಗೆ. ಆ ಲೀಫ್ ಅರ್ಲಿಯಾಗಿ ಡನ್ ಆಗುತ್ತೆ. ಆಮೇಲೆ ನಾವು ಅದರಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ, ಓನ್ಲಿ ಗ್ರೀನ್ ಏರಿಯಾ ಏನಾಗುತ್ತೆ ಆಫ್ ದ ಲೀಫ್ ಕುಡ್ ಫೋಟೋಸಿಂಥಸೈಸ್ ಆಗಿರುತ್ತೆ. ದಟ್ ಈಸ್ ಅ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಅಂತ ಹೇಳ್ಬೋದು. ನಮಗೆ ಹೇಳೋದಾದರೆ ಆ ಒಂದು ಫೋಟೋಸಿಂಥಸಿಸ್ ಅಕರ ಆಗುತ್ತೆ. ಕಮಿಂಗ್ ಟು ದ ನ್ಯೂಟ್ರಿಷನ್ ಇನ್ ಆ್ಯನಿಮಲ್ಸ್, ಯಾವ ಥರ ಆಗುತ್ತೆ ನ್ಯೂಟ್ರಿಷನ್ ಹ್ಯೂಮನ್ಸಲ್ಲಿ ಅಂತ ನೋಡೋದಾದರೆ, ನಮಗೆ ಗೊತ್ತು ಮೌತು ಟೀತನ್ನು ಇನ್ಕ್ಲೂಡ್ ಮಾಡುತ್ತೆ. ನಮ್ಮ ಮೌತಲ್ಲಿ ಟೀತ್ ಇದೆ, ಸಲೈವರಿ ಗ್ಲ್ಯಾಂಡ್ಸ್ ಇದೆ, ಟಂಗ್ ಇದೆ. ಟೀತು ಫುಡ್ಡನ್ನು ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಅಂತಲೇ ಹಗಿತೀವಲ್ಲ, ದಟ್ ಈಸ್ ದ ಬ್ರೇಕ್ ಡೌನ್. ಅದರಲ್ಲಿ ನಾವು 4 ಟೈಪ್ಸನ್ನು ನೋಡ್ತೀವಿ. ಅಂತ ಅಂದರೆ ಟೀತ್ಸಲ್ಲಿ 4 ಟೈಪ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಒಂದು ಮೋಲಾರ್ಸ್ ಅಂತ ಹೇಳಿ, ಪ್ರಿಮೋಲಾರ್ಸ್, ಕ್ಯಾನಯನ್ಸ್, ಇನ್ಸಿಸರ್ಸ್ ಆ್ಯಂಡ್ ಇನ್ ಈಚ್ ಜಾ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀವಿ. ಮೋಲಾರ್ಸ್, ಪ್ರಿಮೋಲಾರ್ಸ್ ಇವೆಲ್ಲವೂ ಚೀವಿಂಗ್ಸ್ಗೆ ಅಥವಾ ಗ್ರೈಂಡಿಂಗಿಗೆ ಅಂತಲೇ ನಮ್ಮ ಫುಡ್ ಚೀವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಕ್ಯಾನಯನ್ಸ್ ಅಂತ ಅಂದರೆ ಇದು
ಪಿಯರ್ಸಿಂಗ್ ಆ್ಯಂಡ್ ಟಿಯರಿಂಗ್ ಫುಡ್ಡನ್ನು ಟೀರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಇನ್ಸಿಸರ್ ಅಂತಲೇ ಕಟ್ ಮಾಡೋದಕ್ಕೆ ಮತ್ತು ಬಿಟಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇನ್ ಟೋಟಲ್ ಲೈಫ್ ಸ್ಪ್ಯಾನ್ ಅಂತ ತಗೊಂಡ್ರೆ ನಮ್ಮ ಟೀತ್ಸ್ 2 ಟೈಪ್ಸ್ ಆಗಿ ಗ್ರೋ ಆಗುತ್ತೆ. ಒಂದು ಮಿಲ್ಕ್ ಟೀತು 7 ಇಯರ್ಸ್ವರೆಗೂ ಇರುತ್ತೆ. ಆಫ್ಟರ್ 7 ಇಯರ್ಸ್ ಇಟ್ ಬ್ರೇಕ್ ಡೌನ್ ಆಗಿ ಆಮೇಲೆ ನಮಗೆ ಪರ್ಮನೆಂಟ್ ಟೀತ್ ಬರುತ್ತೆ. ಫ್ರಮ್ 13 ಇಯರ್ಸ್ ನಮಗೆ ಪರ್ಮನೆಂಟ್ ಟೀತ್ ಬರುತ್ತೆ. ಆಫ್ಟರ್ 13 ಇಯರ್ಸ್ ಏನಾಗುತ್ತೆ, ಅಲ್ಲಿ ಮುರಿದೋದ್ರೂ ಬರುವಂಥ ಚಾನ್ಸಸ್ ಇರೋದಿಲ್ಲ. ಸಲೈವಾ ಇಸ್ ಸೆಕ್ರೇಟೆಡ್ ಬೈ ಸಲೈವರಿ ಗ್ಲ್ಯಾಂಡ್ಸ್. ಸಲೈವರಿ ಗ್ಲ್ಯಾಂಡ್ಸಿಂದ ಸೆಕ್ರೇಟ್ ಆಗುತ್ತೆ ಮತ್ತು ಅದು ಟಂಗ್ ಕೆಳಗಡೆ ಲೊಕೇಟ್ ಆಗುತ್ತೆ. ಇದು ಡೈಜೆಸ್ಟಿವ್ ಎನ್ಸೈಮ್ ಮತ್ತು ಸಲೈವರಿ ಅಮೈಲೇಸನ್ನು ಕಂಟೈನ್ ಮಾಡುತ್ತೆ. ಅದು ಸ್ಟಾರ್ಚ್ ಮತ್ತು ಶುಗರನ್ನು ಬ್ರೇಕ್ ಡೌನ್ ಮಾಡುತ್ತೆ. We know that already tongues is helpful for chewing and swallowing food. The food from mouth in the food oesophagusಗೆ to the stomata pass ಆಗುತ್ತೆ through the movement of walls of oesophagus ಅಂತಾನೆ. ಪೆರಿಸ್ಟಾಲಿಸ್ ಏನು oesophagus ಅಂತ ಹೇಳ್ತೀವಿ ಅದ್ರ ಮುಖಾಂತರ through the oesophagus that moves to stomachಗೆ ಮೂವ್ ಆಗುತ್ತೆ. ಸ್ಟೊಮಕ್ ಏನು ಮಾಡುತ್ತೆ, ಫುಡ್ಡನ್ನು ಮಿಕ್ಸ್ ಮಾಡಿ ಏನು ಓಯಿಸೋಫ್ಯಾಗಸಿಂದ ರಿಸೀವ್ ಆಗಿರುತ್ತೆ ವಿತ್ ಡೈಜೆಸ್ಟಿವ್ ಜ್ಯೂಸ್ ಅದನ್ನು ಇನ್ನರ್ ಲೈನಿಂಗ್ ಆಫ್ ಸ್ಟೊಮ್ಯಾಕ್ ಏನೇನು ವಿ ಹ್ಯಾವ್ ಸಮ್ ಇನ್ನರ್ ಲೈನಿಂಗ್ ಆಫ್ ಸ್ಟೊಮ್ಯಾಕ್ ಸೆಕ್ರೇಟ್ ಏನೇನು ಅಂತಂದರೆ ಮ್ಯೂಕಸ್ ಅಂತಂದರೆ ಇದು ಲೈನಿಂಗ್ ಆಫ್ ಸ್ಟೊಮಕ್ಕನ್ನು ಪ್ರೊಟೆಕ್ಟ್ ಮಾಡಿ ಅಗೇನ್ಸ್ಟ್ ದ ಆ್ಯಕ್ಷನ್ ಆಫ್ ದ ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಬಂದರೆ ಇದು ಅಸಿಡಿಕ್ ಮೀಡಿಯಮನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಅದನ್ನು ಡೈಜೆಷನ್ ಆಫ್ ಪ್ರೋಟೀನ್ಸ್ಗೆ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟಿವ್ ಜ್ಯೂಸ್ ಅಂತಲೇ ಪ್ರೋಟೀನನ್ನು ಬ್ರೇಕ್ ಡೌನ್ ಮಾಡುತ್ತೆ ಇಂಟು ಸಿಂಪಲ್ ಸಬ್ಸ್ಟೆನ್ಸ್. ಪೆಪ್ಸಿನ್ ಬ್ರೇಕ್ಸ್ ಪ್ರೋಟೀನನ್ನು ಬ್ರೇಕ್ ಮಾಡುತ್ತೆ ಇಂಟು ಪಾಲಿಪೆಪ್ಟೈಡ್ಸ್. ರೆನಿನ್ ಅಂತ ಬಂದರೆ ಇದು ಸಾಲ್ಯುಬಲ್ ಮಿಲ್ಕ್ ಆಗಿ ಚೇಂಜ್ ಮಾಡುತ್ತೆ. ದೆನ್ ಪ್ರೋಟೀನ್ ಇಂಟು ಪ್ರೋಟೀನ್ ಕರ್ಡ್ ಆಗಿ ವಿಚ್ ಈಸ್ ಇನ್ಸಾಲ್ಯುಬಲ್. ಆಫ್ಟರ್ ದ್ಯಾಟ್ ದ ಫುಡ್ ಫ್ರಮ್ ಸ್ಟೊಮಕ್ ದ ಫುಡ್ ಏನಾಗುತ್ತೆ ಸ್ಟೊಮಕ್ಕಿಗೆ ಬರುತ್ತೆ ಥ್ರೂ ದ ಓಯಿಸೋಫ್ಯಾಗಸ್. ಆಮೇಲೆ ತಿರ್ಗಾ ಅದು ಸ್ಮಾಲ್ ಇಂಟೆಸ್ಟೈನ್ಗೆ ಮೂವ್ ಆಗುತ್ತೆ ಮಕ್ಕಳೇ. ದೆನ್ ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಯಾವ ಥರ ಆಗುತ್ತೆ ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಡೈಜೆಷನ್ ಯಾವ ಥರ ಆಗುತ್ತೆ ಅಂತ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ of the alimentary canal, about 7.5 mm ಇರುತ್ತೆ. It is the site where complete ಆಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ಸ್ ಡೈಜೆಸ್ಟ್ ಆಗುತ್ತೆ. ಇಲ್ಲಿ ಎಲ್ಲ ಡೈಜೆಸ್ಟೆಡ್ ಫುಡ್ ವಾಲ್ ಆಫ್ ಇಂಟೆಸ್ಟೈನಲ್ಲಿ ಏನು ಅಬ್ಸಾರ್ಬ್ ಆಗುತ್ತೆ ಆ ಒಂದು ಪ್ರೋಸೆಸ್ಸನ್ನು ನಾವು ಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೀವಿ. ಇನ್ನರ್ ಲೈನಿಂಗ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅದು ಟೈನಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ, ಅದನ್ನು ನಾವು ವಿಲ್ಲೈ ಅಂತ ಹೇಳ್ತೀವಿ. ಯಾವ ಥರ ಇರುತ್ತೆ ಅಂತ ಅಂದರೆ ನಾವು ಈ ಥರ ಇರುತ್ತೆ, ಅದು ವಿಲ್ಲೈ ಇಸ್ ಲೈಕ್ ದಟ್ ಅಂತಂದರೆ ಈ ಥರ ಇರುತ್ತೆ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಈ ಥರ ಇರುತ್ತೆ. ನಾವು ವಿಲ್ಲೈ ಈ ಥರ ಅಬ್ಸರ್ವ್ ಮಾಡ್ತೀವಿ. ಈ ಥರ ಒಂದು ಜಸ್ಟ್ ಲೈಕ್ ದಿಸ್ ಟೈಪ್ ಇರುತ್ತೆ. ಓಕೆನಾ ಮಕ್ಕಳೇ. ದೆನ್ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್ ದ ಅಬ್ಸರ್ವ್ ಫುಡ್ ಏನಾಗುತ್ತೆ, ಏನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆ ಫುಡ್ಡು ಅದನ್ನು ಈಚ್ ಎವ್ರಿ ಸೆಲ್ ಆಫ್ ದ ಬಾಡಿಗೆ ಅದು ಏನು ಮಾಡ್ಕೊಳ್ಳುತ್ತೆ, ಅಬ್ಸರ್ವ್ಡ್ ಫುಡ್ಡನ್ನು ಡೆಲಿವರ್ ಮಾಡುತ್ತೆ ಅಂತಲೇ ಪಾಸ್ ಮಾಡುತ್ತೆ. ಅದೇನಾಗುತ್ತೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಆಗುತ್ತೆ. ಅದು ಯೂಸ್ ಟು ಪ್ರೊಡ್ಯೂಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸಚ್ ಆಸ್ ಪ್ರೋಟೀನ್ಸ್ ಆಗಿರ್ಬೋದು ಅವೆಲ್ಲ. ಅದನ್ನು ನಾವು ಅಸಿಮಿಲೇಷನ್ ಅಂತ ಹೇಳ್ತೀವಿ. ಮತ್ತು ಇದು ಇಂಟೆಸ್ಟೈನಲ್ ಜ್ಯೂಸ್ ಅಂತ ಅಂದರೆ ಲಿವರ್ ಮತ್ತು ಪ್ಯಾಂಕ್ರಿಯಾ ಫ್ರಮ್ 2 ಗ್ಲ್ಯಾಂಡ್ಸ್. ಲಿವರ್ ಮತ್ತು ಪ್ಯಾಂಕ್ರಿಯಾ ಏನು ಮಾಡುತ್ತೆ ಫರ್ದರ್ ಡೈಜೆಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿವರ್ ಅಂತ ಬಂದರೆ ಇಟ್ ಈಸ್ ಆಲ್ಸೋ ಗ್ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಅ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ. ಇದು ಬೈಲ್ ಜ್ಯೂಸನ್ನು ಸೆಕ್ರೇಟ್ ಮಾಡುತ್ತೆ. ಬೈಲ್ ಜ್ಯೂಸ್ ಅಂತ ಅಂದರೆ ಗಾಲ್ ಬ್ಲ್ಯಾಡರಲ್ಲಿ ಪ್ರೆಸೆಂಟ್ ಇರುತ್ತೆ. ಗಾಲ್ ಬ್ಲ್ಯಾಡರಲ್ಲಿ ಬೈಲ್ ಜ್ಯೂಸ್ ಪ್ರೆಸೆಂಟ್ ಇರುತ್ತೆ ಮತ್ತು ಇದು ಫ್ಯಾಟ್ಸ್ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್ ರೋಲನ್ನು ಕೊಡುತ್ತೆ. ಪ್ಯಾಂಕ್ರಿಯಾಸ್ ಅಂತ ಬಂದರೆ ಇದು ಎನ್ಸೈಮ್ನ ಕಂಟೈನ್ ಮಾಡುತ್ತೆ. ಇದು ಕಂಪ್ಲೀಟ್ ಡೈಜೆಷನ್ ಆಫ್ ಎಲ್ಲ ಫುಡ್ಡನ್ನು ಡೈಜೆಸ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅಮೈಲೇಸ್ ಅಂತ ಬಂದರೆ ಇದು ಸ್ಟಾರ್ಚ್ನ ಮ್ಯಾಲ್ಟೋಸ್ ಆಗಿ ಬ್ರೇಕ್ಸ್ ಮಾಡುತ್ತೆ. ಸ್ಟಾರ್ಚ್ನ ಮ್ಯಾಲ್ಟೋಸ್ ಆಗಿ ಡೈಜೆಸ್ಟ್ ಬ್ರೇಕ್ ಮಾಡುತ್ತೆ. ಲೈಪೇಸ್ ಬ್ರೇಕ್ಸ್ ಕಾಂಪ್ಲೆಕ್ಸ್
ಫ್ಯಾಟ್ಸನ್ನು ಸಿಂಪಲ್ ಫ್ಯಾಟಾಗಿ ಅಂತಂದರೆ ಕಾಂಪ್ಲೆಕ್ಸನ್ನು ಸಿಂಪಲ್ ಫ್ಯಾಟಾಗಿ ಬ್ರೇಕ್ ಮಾಡುತ್ತೆ. ಫಂಕ್ಷನ್ ಆಫ್ ಎನ್ಸೈಮ್ ಕೇಳ್ತಾರೆ. ವಾಟ್ ಆರ್ ದ ಫಂಕ್ಷನ್ ಆಫ್ ಎನ್ಸೈಮ್ ಸೆಕ್ರೆಟೆಡ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಅಂತ ಅಂದರೆ ಮ್ಯಾಲ್ಟೋಸು ಗ್ಲೂಕೋಸ್ ಆಗಿ ಚೇಂಜ್ ಆಗುತ್ತೆ, ಸುಕ್ರೇಸು ಗ್ಲೂಕೋಸ್ ಆಗಿ ಚೇಂಜ್ ಆಗುತ್ತೆ, ಲ್ಯಾಕ್ಟೇಸ್ ಗ್ಲೂಕೋಸ್ ಆಗಿ ಚೇಂಜ್ ಆಗುತ್ತೆ, ಪೆಪ್ಟಿಡೇಸ್ ಪಾಲಿಪೆಪ್ಟಿಡ್ಸ್ ಮತ್ತು ಪಾಲಿಪೆಪ್ಟೈಡ್ಸಿಂದ ಅಮೈನೋ ಆ್ಯಸಿಡ್ ಆಗಿ ಚೇಂಜ್ ಆಗುತ್ತೆ. ಹೌ ಡೈಜೆಷನ್ ಈಸ್ ಹ್ಯಾಪನ್ ಇನ್ ಲಾರ್ಜ್ ಇಂಟೆಸ್ಟೈನಲ್ಲಿ ಯಾವ ಥರ ಡೈಜೆಷನ್ ಆಗುತ್ತೆ ಅಂತ ಅಂದರೆ ಫ್ರಮ್ ಸ್ಮಾಲ್ ಇಂಟೆಸ್ಟೈನ್ ಇದು ಬ್ಲಡ್ ಸ್ಟ್ರೀಮಿಗೆ ಪಾಸ್ ಆಗುತ್ತೆ ಮತ್ತು ಇದು ಅನ್ಡೈಜೆಸ್ಟೆಡ್ ಮತ್ತು ಅನ್ಅಬ್ಸರ್ವ್ ಮೆಟೀರಿಯಲ್ ಏನಾಗುತ್ತೆ ಮತ್ತು ವಾಟರು ಲಾರ್ಜ್ ಇಂಟೆಸ್ಟೈನ್ಗೆ ಎಂಟ್ರಿ ಕೊಡುತ್ತೆ. ಈ ಫಂಕ್ಷನ್ ಏನು ಅಂತಂದರೆ ಇದು ವಾಟರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಸಾಲ್ಟ್ಸನ್ನು ಫ್ರಮ್ ಅನ್ಡೈಜೆಸ್ಟೆಡ್ ಫುಡ್ಡಿಂದ ತಗೊಳ್ಳುತ್ತೆ. ಫ್ರಮ್ ಲಾರ್ಜ್ ಇಂಟೆಸ್ಟೈನ್ ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನ್ ಅಂತ ವೇಸ್ಟ್ ಮೆಟೀರಿಯಲ್ ಸ್ಟೋರ್ ಆಗಿ ಇನ್ ರೆಕ್ಟಮ್ ಪಾರ್ಟ್ ಇದು ಸೆಮಿ ಸಾಲಿಡ್ ಫೇಸಸ್ ಆಗಿ ಫಾರ್ಮ್ ಆಗುತ್ತೆ. ಮತ್ತು ಅನ್ಡೈಜೆಸ್ಟೆಡ್ ಆಗಿರುವಂಥ ಸ್ಟೋರ್ಡ್ ಅಂತಂದರೆ ವೇಸ್ಟ್ ಫುಡ್ ಏನು ಸ್ಟೋರ್ ಆಗಿರುತ್ತೆ, ವೇಸ್ಟ್ ಸ್ಟೋರ್ಡ್ ಆದಂಥ ಫುಡ್ ಅದು ಔಟ್ ಫ್ರಮ್ ದ ಬಾಡಿ ಟು ದ ಫೀಕಸ್ ಅಥವಾ ಏನಸ್ ಅಂತಂದರೆ ಕೆಟ್ಟ ನೀರು ಮತ್ತು ವೇಸ್ಟ್ ಮೆಟೀರಿಯಲ್ ಅದು ಏನಾಗುತ್ತೆ ಪಾಸ್ ಆಗುತ್ತೆ. ಫ್ರಮ್ ಡೈಜೆಸ್ಟ್ ಆಗದಿರೋ ಇರುವಂತಹ ವೇಸ್ಟ್ ಫುಡ್ಡು ಥ್ರೂ ದ ಏನಸ್ ಅದು ಪಾಸ್ ಆಗುತ್ತೆ. ಅದನ್ನು ನಾವು ಎಜಿಷನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಎಜಿಷನ್ ಅಂತ ಹೇಳಿ ಕರಿತೀವಿ. ಅಮೀಬಾ ಇಸ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಅಮೀಬಾ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಇದು ಆಲ್ಗೆನ ಫೀಡ್ ಮಾಡುತ್ತೆ, ರೋಟಿಫರ್ಸ್, ಪ್ರೋಟೋಜೋನ್ಸ್ ಮತ್ತು ಈವನ್ ಸ್ಮಾಲ್ ಅಮೀಬಾ ಕೂಡ ಇದು ಫೀಡ್ ಮಾಡುತ್ತೆ. ಅಮೀಬಾ ಏನು ಮಾಡುತ್ತೆ, ಇದರ ಶೇಪ್ಸನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಹೌದಾ, ನೋಡಿ ಈ ಥರ ಇರುತ್ತೆ, ಒಂದೊಂದು ಸರ್ತಿ ಈ ಥರ ಇರುತ್ತೆ. ಓಕೆನಾ, ಹೆಂಗೆ ಅಂತಂದರೆ ಥ್ರೂ ದ ಹೆಲ್ಪ್ ಆಫ್ ಸೂಡೋಪೋಡಿಯಿಂದ ಹೆಲ್ಪ್ ಮಾಡುತ್ತೆ. ಸೂಡೋಪೋಡಿಯಾ ಅಂತಂದರೆ ದಿಸ್ ಇಸ್ ಅ ಫಾಲ್ಸ್ ಫೀಟ್ ಅಂತ ಹೇಳ್ಬೋದು. ಇದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ದಟ್ ಹೆಲ್ಪ್ ಅಮೀಬಾ ಇನ್ ಮೂವಿಂಗ್ ಆ್ಯಂಡ್ ಕ್ಯಾಪ್ಚರಿಂಗ್ ಫುಡ್ಡನ್ನು ಕ್ಯಾಪ್ಚರ್ ಮಾಡೋದಕ್ಕೆ, ಮೂವ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ಸೂಡೋಪೋಡಿಯಾ. ಕಮಿಂಗ್ ಟು ದ ರೆಸ್ಪಿರೇಷನ್ ಅಂತ ಬಂದರೆ ರೆಸ್ಪಿರೇಷನಿಂದ ನಾವು ಒಂದು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಅನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ಬೋದು. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ಬೋದು. ವಾಟ್ ಈಸ್ ರೆಸ್ಪಿರೇಷನ್ ಅಂತ ಹೇಳ್ಬಹುದು. ಓಕೆನಾ, ಸುಮಾರು ಕ್ವೆಶನ್ಸ್ ರೆಸ್ಪಿರೇಷನಿಂದ ಬರುವಂಥ ಚಾನ್ಸಸ್ ಇರುತ್ತೆ. ರೆಸ್ಪಿರೇಷನ್ ಅಂತಂದರೆ ಆಕ್ಸಿಜನನ್ನು ತಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಟೇಕಿಂಗ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಲೀಸಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ರೆಸ್ಪಿರೇಷನ್ ಅಂತ ಹೇಳ್ಬಹುದು. ಈ ಒಂದು ಪ್ರೊಸೆಸ್ಸಲ್ಲಿ ಆಕ್ಸಿಜನ್ ಕನ್ಸ್ಯೂಮ್ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ ಮತ್ತು ವಾಟರ್ ಕೂಡ ಲಿಬರೇಟ್ ಆಗುತ್ತೆ. 2 ಟೈಪ್ಸ್ ಆಫ್ ರೆಸ್ಪಿರೇಷನ್ ನೋಡ್ತೀವಿ, ಒಂದು ಏರೋಬಿಕ್ ಆ್ಯಂಡ್ ಇನ್ನೊಂದು ಅನ್ಏರೋಬಿಕ್. ಏರೋಬಿಕ್ ಅಂತಂದರೆ ಆಕ್ಸಿಡೇಷನ್ ಆಫ್ ಫುಡ್ ಮೆಟೀರಿಯಲ್ ಆಕ್ಸಿಡೇಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್. ಇದು 38 ATPಯನ್ನು ಈಲ್ಡ್ ಮಾಡುತ್ತೆ. ಆಕ್ಸಿಜನ್ ಈಲ್ಡ್ 38 ATPs. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಸೆಲ್ಯುಲಾರ್ ರೆಸ್ಪಿರೇಷನ್? ಯಾವ್ಯಾವ ಸ್ಟೆಪ್ಸ್ ಅಂತಂದರೆ ಫಸ್ಟ್ ಸ್ಟೆಪ್ ಏನಾಗುತ್ತೆ, 6 ಕಾರ್ಬನ್ ಅಂತಂದರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. 6 ಕಾರ್ಬನ್ ಗ್ಲೂಕೋಸ್ ಅಂತಂದರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಗ್ಲೂಕೋಸು ಪೈರುವೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಮತ್ತು ಇದು ಸೈಟೋಪ್ಲಾಸಮ್ ಆಗಿ ತಗೊಳ್ಳುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಸೈಟೋಪ್ಲಾಸಮ್. ಓಕೆ, ಸೆಕೆಂಡ್ ಸ್ಟೆಪ್ ಏನಾಗುತ್ತೆ, ಪೈರುವೇಟು ಕಾರ್ಬನ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಪೈರುವೇಟ್ ಬ್ರೇಕ್ ಡೌನ್ಸ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ಇದು ಮೈಟೋಕಾಂಡ್ರಿಯಾ ಆಗಿ ಟೇಕ್ಸ್ ಪ್ಲೇಸ್ ಆಗುತ್ತೆ ಮತ್ತು ಇದರಲ್ಲಿ ಎನರ್ಜಿ ಅಂತಲೇ ATP ಫಾರ್ಮ್ ಆಗುತ್ತೆ. Coming to the anaerobic respiration, in anaerobic respiration oxidation of nutrients ಆಕ್ಸಿಡೇಟ್ ಆಗುತ್ತೆ, ಯಾವುದೇ ತರಹದ ಆಕ್ಸಿಜನನ್ನು ಯುಟಿಲೈಸ್ ಮಾಡ್ಕೊಳ್ದಲೆ. ಇದು 2 ATP ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ದೆನ್ ಇದರಲ್ಲಿ ಸ್ಟೆಪ್ಸ್ ಅಂತಂದರೆ ಗ್ಲೈಕಾಲಿಸಿಸ್ ಆಗುತ್ತೆ. ಗ್ಲೈಕಾಲಿಸಿಸ್ ಅಂತಲೇ ಇದು ಸೈಟೋಪ್ಲಾಸಮಲ್ಲಿ ಅಕ್ಕರ್ ಆಗುತ್ತೆ. ಇಟ್ ಪ್ರೊಡ್ಯೂಸ್
ಟು ಪೈರುವೇಟ್. ಸೆಕೆಂಡ್ ಸ್ಟೆಪ್ ಪೈರುವಿಕ್ ಆ್ಯಸಿಡ್ ಬ್ರೇಕ್ ಡೌನ್ ಆಗುತ್ತೆ ಇಂಟು ಎಥನಾಲ್ ಮತ್ತು ವಾಟರ್ ಮತ್ತು ಎನರ್ಜಿ ಇನ್ ಈಸ್ಟ್. ಮತ್ತು ಏನಾಗುತ್ತೆ ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಎನರ್ಜಿ ಇನ್ ಮಸಲ್ ಸೆಲ್. ಓಕೆನಾ ಮಕ್ಕಳೇ. ಕಮಿಂಗ್ ಟು ದ ಹ್ಯೂಮನ್ ರೆಸ್ಪಿರೇಷನ್. ಹ್ಯೂಮನ್ ರೆಸ್ಪಿರೇಷನ್ ಯಾವ ಥರ ಆಗುತ್ತೆ ಅಂತ ಅಂದರೆ ಹ್ಯೂಮನ್ ರೆಸ್ಪಿರೇಷನ್ ನೋಸ್ ಓಕೆ ನೋಸ್ ಫ್ಯಾರಿಂಗ್ಸ್ ಟ್ರೇಕಿಯಾ ಬ್ರಾಂಕ್ಯೂಲ್ಸ್ ಆಲ್ವಿಯೋಲೈ ಇದನ್ನು ಇದು ಕನ್ಸಿಸ್ಟ್ ಮಾಡುತ್ತೆ. ಓಕೆನಾ. ಹ್ಯೂಮನ್ ರೆಸ್ಪಿರೇಷನ್ ನೋಸನ್ನು ಇನ್ಕ್ಲೂಡ್ ನೋಸ್ ಫ್ಯಾರಿಂಗ್ಸ್ ಟ್ರೇಕಿಯಾ ಬ್ರಾಂಕ್ಯೂಲ್ಸ್ ಆ್ಯಂಡ್ ಆಲ್ವಿಯೋಲೈ. ಫಸ್ಟ್ ಆಫ್ ಆಲ್ ಬ್ರಾಂಕಿಯೋಲು ಮೆನಿ ಆಲ್ವಿಯೋಲೈ ಆಗಿ ಡಿವೈಡ್ ಆಗುತ್ತೆ ಮತ್ತು ಆಲ್ವಿಯೋಲೈ ಸೈಡ್ಸ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್. ಆಲ್ವಿಯೋಲೈ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಆಕ್ಸಿಜನ್ ಪ್ರೆಸೆಂಟ್ ಇನ್ ಆಲ್ವಿಯೋಲಾರ್ ಬ್ಲಡ್ ವೆಸಲ್ ಟ್ರಾನ್ಸ್ಪೋರ್ಟೆಡ್ ಟು ಬಾಡಿ ಸೆಲ್. ಆಕ್ಸಿಜನ್ ಏನು ಪ್ರೆಸೆಂಟ್ ಇರುತ್ತೆ ಇನ್ ಆಲ್ವಿಯೋಲಾರ್ ಬ್ಲಡ್ ವೆಸಲ್ ಅದು ಬಾಡಿ ಸೆಲ್ಸ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹಿಮೋಗ್ಲೋಬಿನ್ ಇಸ್ ದ ರೆಸ್ಪಿರೇಟರಿ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಬಾಡಿ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಟ್ರಾನ್ಸ್ಪೋರ್ಟ್ ಆಗೋದು. ಟ್ರಾನ್ಸ್ಪೋರ್ಟೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಲೈಫ್ ಪ್ರೋಸೆಸ್. ಇಲ್ಲಿ ಏನಾಗುತ್ತೆ ಸಬ್ಸ್ಟೆನ್ಸ್ ವಿ ಕನ್ಸಿಡರ್ ಎ ಸಬ್ಸ್ಟೆನ್ಸ್ ದಟ್ ಸಿಂಥಸೈಸ್ ಆರ್ ದಟ್ ಅಬ್ಸರ್ವ್ಡ್ ಇನ್ ಒನ್ ಪಾರ್ಟ್ ಆಫ್ ದ ಬಾಡಿ. ಯಾವುದಾದ್ರೂ ಒಂದು ಬಾಡಿ ಪಾರ್ಟಲ್ಲಿ ಅದು ಅಬ್ಸರ್ವ್ ಆಗಿ ಆ ಬಾಡಿ ಏನು ಮಾಡುತ್ತೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಗೆ ಕ್ಯಾರಿ ಮಾಡುತ್ತೆ. ದಟ್ ಈಸ್ ಅ ಟ್ರಾನ್ಸ್ಪೋರ್ಟೇಷನ್ ಅಂತ ಅರ್ಥ. ಟ್ರಾನ್ಸ್ಪೋರ್ಟೇಷನ್ ಪ್ಲ್ಯಾಂಟ್ಸಲ್ಲಿ ಯಾವ ಥರ ಆಗುತ್ತೆ ಫಸ್ಟ್ ಏನಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಪ್ಲ್ಯಾಂಟ್ಸ್ ಮೂವ್ಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಲೀವ್ಸಲ್ಲಿ ಸ್ಟೋರ್ ಆಗಿರೋಂಥ ಎನರ್ಜಿಯನ್ನು ಮೂವ್ ಮಾಡಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಪಾರ್ಟ್ಸ್ಗೆ ಇದು ರಾ ಮೆಟೀರಿಯಲ್ಸ್ಗೆ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ರೂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಥ್ರೂ ದ ವೇರಿಯಸ್ ಆರ್ಗನ್ ಆಫ್ ದ ಪ್ಲ್ಯಾಂಟ್ಸ್. ಝೈಲಮು ವಾಟರ್ ಮತ್ತು ಮಿನರಲನ್ನು ಕಂಡಕ್ಟ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಇಟ್ ಒಬ್ಟೈನ್ ಫ್ರಮ್ ಸಾಯಿಲ್ ಟು ದ ರೆಸ್ಟ್ ಆಫ್ ದ ಪ್ಲ್ಯಾಂಟ್. ಮತ್ತು ಇದೇನು ಮಾಡುತ್ತೆ ಅಂತ ಅಂದರೆ ಏನು ವಾಟರ್ ಯಾವ ಥರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಅಂದರೆ ಡ್ರೂ ಟು ದ ಟ್ರಾನ್ಸ್ಪಿರೇಷನ್ ಪುಲ್ ರೂಟ್ ಪ್ರೆಷರ್ ಮತ್ತು ಡಿಫ್ರೆನ್ಸ್ ಇನ್ ಪ್ರೆಷರ್ ಗ್ರೇಡಿಯಂಟ್ ಇದ್ರ ಮುಖಾಂತರ ವಾಟರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಫ್ಲೋಯಮು ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫ್ರಮ್ ದ ಲೀವ್ಸ್ ಟು ದ ಡಿಫ್ರೆಂಟ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಥ್ರೂ ದ ಫ್ಲೋಯಮ್ ರಿಕ್ವೈರ್ಸ್ ಎನರ್ಜಿ. ಓಕೆನಾ. ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದರೆ ನಮಗೆ ಆಲ್ರೆಡಿ ಗೊತ್ತಾಗಿದೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಲೈಫ್ ಪ್ರೋಸೆಸ್. ಟ್ರಾನ್ಸ್ಲೊಕೇಶನ್ ಯಾವ ಥರ ಆಗುತ್ತೆ ಪ್ಲ್ಯಾಂಟಲ್ಲಿ ಅಂತ ಅಂದರೆ ಟ್ರಾನ್ಸ್ಲೊಕೇಶನ್ ದಟ್ ಹ್ಯಾಪನ್ಸ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಇಟ್ ಮೂವ್ಸ್ ಫ್ರಮ್ ಲೀವ್ಸ್ ಟು ರಿಮೈನಿಂಗ್ ಪ್ಲ್ಯಾಂಟ್ ಪಾರ್ಟ್ಸ್. ಮತ್ತು ಇದು ರಾ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಈ ಫ್ಲೋಯಮು ಕ್ಯಾಂಪ್ಯಾನಿಯನ್ ಸೆಲ್ ಟ್ಯೂಬ್ ಫ್ಲೋಯಮ್ ಪ್ಯಾರನ್ಕೈಮ ಮತ್ತು ಫೈಬರ್ಸನ್ನು ಕನ್ಸಿಸ್ಟ್ ಮಾಡುತ್ತೆ. ಈ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಂತಂದರೆ ಟ್ರಾನ್ಸ್ಲೊಕೇಶನ್ ಥ್ರೂ ದ ಫ್ಲೋಯಮ್ ಎನರ್ಜಿ ರಿಕ್ವೈರ್ ವಿಚ್ ಈಸ್ ಒಬ್ಟೈನ್ ಫ್ರಮ್ ರೆಸ್ಪಿರೇಷನ್ ಟು ಫಾರ್ಮ್ ದ ATP. ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಆಗುತ್ತೆ ಹ್ಯೂಮನ್ಸಲ್ಲಿ ಫಸ್ಟ್ ಆಫ್ ಆಲ್ ವಿ ನೋ ದ ಟೂ ಸಿಸ್ಟಮ್. ಒನ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮ್. Circulatory system, coming to the circulatory system, it transports nutrients and it collects the waste material for disposal in the body. That is circulatory system. Circulatory system, it consists of central organ that is the heart, blood vessel and the circulating fluid that is blood. Another system that is lymphatic system. Lymphatic system is a system that transport immune cells. Circulation, how the circulation happens in humans means double circulation mainly the double circulation occurs in human. That is the blood goes through heart ಗೆ ಹೋಗುತ್ತೆ and twice during each cardiac cycle ಅಂತಂದರೆ twice ಆಗುತ್ತೆ ಡ್ಯೂರಿಂಗ್ ಈಚ್ ಕಾರ್ಡಿಯಾಕ್ ಸೈಕಲ್. ಫಸ್ಟ್ ಬ್ಲಡ್ ಲಿಂಫ್ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಇನ್ವಾಲ್ವ್ ಆಗಿರುತ್ತೆ. ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಅಂತ ಅಂದರೆ ನೀವು ಇದನ್ನು ಫಸ್ಟ್ PUCಯಲ್ಲಿ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅಂತ ಬರುತ್ತೆ ಅಲ್ಲಿ ಓದ್ತೀರಾ. ಕಾಂಪೊನೆಂಟ್ಸ್ ಆ್ಯಂಡ್ ಬ್ಲಡ್ ಅಂತ ಬಂದರೆ RBCs, WBCs, platelets, plasma. Then 3 types of blood vessels ಅನ್ನು ನಾವು ನೋಡ್ತೀವಿ. ಆರ್ಟರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್. ಆರ್ಟರೀಸ್ ಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ. ವೇನ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಎಕ್ಸೆಪ್ಟ್ ಪಲ್ಮನರಿ ವೇನ್. ಓಕೆನಾ ಮಕ್ಕಳೇ.
ಮತ್ತು we know that human heart is divided into 4 chambers. This is very important 4 marks question. 100% ಕೇಳುವಂತಹ ಕ್ವೆಶನ್ ಇದು. ಎಲ್ಲರೂ ಕೂಡ ಈ ಕ್ವೆಶನನ್ನು ನೀವು ಗ್ಯಾಪ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಡೈಲಿ. ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಹ್ಯೂಮನ್ ಹಾರ್ಟ್ ನಮಗೆ ಗೊತ್ತಿದೆ. ಹ್ಯೂಮನ್ ಹಾರ್ಟಲ್ಲಿ 4 ಚೇಂಬರ್ಸ್ ಇರುತ್ತೆ. ಟೂ ಆರಿಕಲ್ಸ್ ಇರುತ್ತೆ. ಒಂದು ಲೆಫ್ಟ್ ಆ್ಯಂಡ್ ರೈಟ್ ಆರಿಕಲ್ ಆ್ಯಂಡ್ 2 ವೆಂಟ್ರಿಕಲ್ಸ್ ಇರುತ್ತೆ. ಲೆಫ್ಟ್ ಆ್ಯಂಡ್ ರೈಟ್ ವೆಂಟ್ರಿಕಲ್. ನಮಗೆ ಹ್ಯೂಮನ್ ಹಾರ್ಟ್ ಅಂತ ಬಂದರೆ ಆರ್ಟಾ, ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಆ್ಯಂಡ್ ರೈಟ್ ಏಟ್ರಿಯಮನ್ನು ನೋಡ್ತೀವಿ. ರೈಟ್ ಸೈಡ್ ಆಫ್ ದ ಹಾರ್ಟ್ ಏನಿದೆ, ಈ ಕಡೆ ನನಗೆ ರೈಟ್ ಸೈಡ್, ಈ ಕಡೆ ರೈಟ್ ಸೈಡ್ ಆಫ್ ದ ಹಾರ್ಟ್ ಏನಿದೆ ಇದು ಡಿಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಆಕ್ಸಿಜನೇಟೆಡ್ ಬ್ಲಡನ್ನು ಥ್ರೂ ದ ಲಂಗ್ಸ್ ಇದು ರಿಸೀವ್ ಮಾಡ್ಕೊಳ್ಳುತ್ತೆ. ಕಮಿಂಗ್ ಟು ದ ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಬಂದರೆ ಇಟ್ ಈಸ್ ಆಲ್ಸೋ ಆರ್ಗನ್ ಸಿಸ್ಟಮ್ ದಟ್ ಪರ್ಫಾರ್ಮ್ ಎ ಫಂಕ್ಷನ್ ಆಫ್ ಎಕ್ಸ್ಕ್ರೀಷನ್ ಆಗೋದನ್ನು ನೋಡ್ಕೊಳ್ಳುತ್ತೆ. ಎಕ್ಸ್ಕ್ರೀಷನ್ ಅಂತ ಅಂದರೆ ಹಾರ್ಮ್ಫುಲ್ ವೇಸ್ಟ್ ಪ್ರಾಡಕ್ಟ್ಸನ್ನು ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡಿ ಇನ್ ದ ಸೆಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಎಕ್ಸ್ಕ್ರೀಟರಿ ಸಿಸ್ಟಮು ಪೇರ್ ಆಫ್ ಕಿಡ್ನೀಸ್, 2 ಕಿಡ್ನಿ, 2 ಯುರೇಟರ್, 1 ಯುರೈನರಿ ಬ್ಲಾಡರ್ ಮತ್ತು 1 ಯುರೇತ್ರಾನ ಕನ್ಸಿಡರ್ ಮಾಡುತ್ತೆ. ಕಿಡ್ನಿ ಅಂತ ಬಂದರೆ ಇದು ಇಟ್ ಈಸ್ ಅ ಮೇನ್ ಆರ್ಗನ್ ಆಫ್ ದ ಹ್ಯೂಮನ್ ಬಾಡಿ. ಇದಿಲ್ಲ ಅಂತಂದರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ಮ್ ಮಾಡುತ್ತೆ ಮತ್ತು ಇದು ಯೂರಿನನ್ನು ಫಾರ್ಮೇಷನ್ ಮಾಡುತ್ತೆ. ಹ್ಯೂಮನ್ ಕಿಡ್ನಿ 1ರಿಂದ 1.8 ಲೀಟರ್ ಅಷ್ಟು ಯೂರಿನ್ ದಿನಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಯೂರಿನು 95% ವಾಟರ್, 95% ವಾಟರನ್ನು ಹೊಂದುತ್ತೆ. 2.5% ಅಷ್ಟು ಯೂರಿಯಾನ ಇರುತ್ತೆ. 2.5% ಬೇರೆ ವೇಸ್ಟ್ ಪ್ರಾಡಕ್ಟ್ಸು ಯೂರಿನು ಹೊಂದ್ಕೊಳ್ಳುತ್ತೆ. ನಾವು ಇದರಲ್ಲಿ 2 ಲೇಯರನ್ನು ನೋಡ್ತೀವಿ. ಒಂದು ಔಟರ್ ಕಾರ್ಟೆಕ್ಸ್, ಇನ್ನೊಂದು ಇನ್ನರ್ ಮೆಡುಲಾ. ನೆಫ್ರಾನ್ ಅಂತ ಬಂದಾಗ ಇಟ್ ಈಸ್ ಎ ಬೇಸಿಕ್ ಫಿಲ್ಟರಿಂಗ್ ಯೂನಿಟ್ ಆಫ್ ಕಿಡ್ನಿ. ವಿಚ್ ಈಸ್ ಅ ಫಿಲ್ಟರಿಂಗ್ ಯೂನಿಟ್ ಆಫ್ ಕಿಡ್ನಿ ಅಂತಂದರೆ ನೆಫ್ರಾನ್. ನೆಫ್ರಾನಲ್ಲಿ ಮೇನ್ ಆಗಿರುವಂತಹ ಒಂದು ಕಾಂಪೊನೆಂಟ್ಸ್ ಅಂದರೆ ಗ್ಲಾಮೆರುಲಾಸ್, ಬೌಮನ್ಸ್ ಕ್ಯಾಪ್ಸುಲ್ ಆ್ಯಂಡ್ ಲಾಂಗ್ ರೆನಲ್ ಟ್ಯೂಬ್. ಯುರೇಟರು ಯೂರಿನಿಂದ ಬ್ಲಾಡರ್ಗೆ ಕ್ಯಾರಿ ಮಾಡುತ್ತೆ. ಯುರಿನರಿ ಬ್ಲಾಡರು ಯೂರಿನನ್ನು ಸ್ಟೋರ್ ಮಾಡಿ, ಯೂರಿನರಿ ಬ್ಲಾಡರ್ ಕಲೆಕ್ಟ್ ಮಾಡುತ್ತೆ ಮತ್ತು ಯೂರಿನನ್ನು ಸ್ಟೋರ್ ಮಾಡುತ್ತೆ. ಯುರೇತ್ರಾ ಯೂರಿನ್ನ ಔಟ್ ಆಫ್ ದ ಬಾಡಿಗೆ ಕರ್ಕೊಂಡೋಗುತ್ತೆ. ಡಯಾಲಿಸಿಸ್ ಅಂತ ಅಂದರೆ ಕಿಡ್ನಿ ಇಲ್ಲದೆ ಇರೋರಿಗೆ ಈ ಥರ ಮಾಡಿಸ್ತಾರೆ ಡಯಾಲಿಸಿಸ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ರಿಮೂವಿಂಗ್ ವೇಸ್ಟ್ ಯೂಸಿಂಗ್ ಎ ಆರ್ಟಿಫಿಷಿಯಲ್ ಕಿಡ್ನಿ ಇಸ್ ಕಾಲ್ಡ್ ಡಯಾಲಿಸಿಸ್. ಆರ್ಟಿಫಿಷಿಯಲ್ ಕಿಡ್ನಿಯನ್ನು ಯೂಸ್ ಮಾಡ್ತಾ ವೇಸ್ಟಸ್ ರಿಮೂವಿಂಗ್ ಆಫ್ ವೇಸ್ಟ್, ಅಲ್ಲಿರುವಂಥ ವೇಸ್ಟಸನ್ನು ರಿಮೂವ್ ಮಾಡೋದು. ಓಕೆ, ಹೌ ದ ಎಕ್ಸ್ಕ್ರೀಷನ್ ಹ್ಯಾಪನ್ಸ್ ಇನ್ ಪ್ಲ್ಯಾಂಟ್ಸ್ ಅಂತ ನೋಡೋದಾದರೆ ಪ್ಲ್ಯಾಂಟ್ಸಲ್ಲಿ ವೆರೈಟಿ ಟೆಕ್ನಿಕ್ಸ್ ಇದೆ ಟು ರಿಮೂವ್ ವೇಸ್ಟ್ ಮೆಟೀರಿಯಲ್. ಫಸ್ಟ್, ಆಕ್ಸಿಜನ್ ಅ ಬೈ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್, ಇದು ಥ್ರೂ ಸ್ಟೊಮ್ಯಾಟಾ ರಿಮೂವ್ ಆಗುತ್ತೆ. ದೆನ್ ಎಕ್ಸೆಸ್ ಆಫ್ ವಾಟರ್ ಅಬ್ಸರ್ವ್ ಆಗಿ ಫ್ರಮ್ ದ ಲೂಟ್, ಇದು ಸ್ಟೊಮ್ಯಾಟನ ಲೂಸ್ ಮಾಡ್ಕೊಳ್ಳುತ್ತೆ ವಯಾ ಟ್ರಾನ್ಸ್ಪಿರೇಷನ್. ಸೆಲ್ ವ್ಯಾಕ್ಯೂಲ್ಸ್ ಆಗಿರ್ಬೋದು, ಗಮ್, ರೆಸಿನ್, ಇವೆಲ್ಲ ಸ್ಟೋರ್ಡ್ ಓಲ್ಡ್ xylem ಟಿಶ್ಯೂ. ವೇಸ್ಟ್ ಪ್ರಾಡಕ್ಟು ಲೀವ್ಸ್ ದಟ್ ಫಾಲ್, ಅದರಿಂದ ಸ್ಟೋರ್ ಆಗ್ಬೋದು. ಪ್ಲ್ಯಾಂಟ್ ರೂಟ್ಸ್ ಸಮ್ಟೈಮ್ ಸಮ್ಟೈಮ್ ವೇಸ್ಟ್ ಮೆಟೀರಿಯಲನ್ನು ಎಕ್ಸ್ಕ್ರೀಟ್ ಮಾಡಬಹುದು. ಅರ್ಥ ಆಯ್ತಾ? ಆ್ಯಂಡ್ plant get rid of the excess of water by transpiration. Transpiration is the evaporation of water. Water evaporate ಆಗುತ್ತೆ from the plant. Water through the stomata evaporate ಆಗುತ್ತೆ. Stomata gaseous exchange ಅಲ್ಲಿ ಮತ್ತು evaporation of water ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಹಾಯ್ ಚಿಲ್ಡ್ರನ್ಸ್, ಈಗ ನಾವೊಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, ವೈ ಇಸ್ ಎನರ್ಜಿ ರಿಕ್ವೈರ್ಡ್ ಬೈ ಅನ್ ಆರ್ಗ್ಯಾನಿಸಮ್ ಈವನ್ ಡ್ಯೂರಿಂಗ್ ಸ್ಲೀಪ್ ಮಾಡುವಾಗಲೂ ಎನರ್ಜಿ ಬೇಕು ಆರ್ಗ್ಯಾನಿಸಮ್ಗೆ. ಯಾಕೆ ಅಂತ ಅಂದರೆ ನಮ್ಗೆ ಹೇಳೋ ಪ್ರಕಾರ, ನನಗೆ ಅರ್ಥ ಆಗಿರುವಂತಹ ಪ್ರಕಾರ, ನಾವು ಯಾವಾಗ ಆರ್ಗ್ಯಾನಿಸಮ್ ದಿಸ್ ಈಸ್ ಬಿಕಾಸ್ ಈವನ್ ವೆನ್ ಅನ್ ಆರ್ಗ್ಯಾನಿಸಮ್ ಇಸ್ ಅಸ್ಲೀಪ್, ವೇರಿಯಸ್ ಬಯಾಲಜಿಕಲ್ ಪ್ರೋಸೆಸ್ ಕೀಪ್ ಆನ್ ಅಕರಿಂಗ್ ಇನ್ ಇಟ್ಸ್ ಬಾಡಿ ವಿಚ್ ರಿಕ್ವೈರ್ಸ್ ಎನರ್ಜಿ. ಅಂತ ಅಂದರೆ ನಾವು ಮಲಗಿದಾಗಲೂ ಬಯಾಲಜಿಕಲ್ ಪ್ರೋಸೆಸ್, ಒಂದಷ್ಟು ಬೇರೆ ಬೇರೆ ಬಯಾಲಜಿಕಲ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಅಂತ ಅಂದರೆ ನಾವು ಉಸಿರಾಡ್ತಾ ಇರ್ತೀವಿ ಅಂತ, ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಅವೆಲ್ಲ ಹಾಕಬೇಕಾದ್ರೆ ಎನರ್ಜಿ ಬೇಕಾಗುತ್ತೆ. ಯಾಕೆ ಎನರ್ಜಿ ಬೇಕು ಅಂತ ಅಂದರೆ ವೇರಿಯಸ್ ಪರ್ಪಸ್ಗೆ. ನಾವು
ಮಲಗಿದಾಗೂ ಕೂಡ ಅಷ್ಟೇ ಒಂದಷ್ಟು ಪ್ರೋಸೆಸ್ ನಡೀತಾ ಇರುತ್ತೆ. ಆದ್ದರಿಂದ ಸೆಕೆಂಡ್ ಕ್ವೆಶನ್, ಗಿವ್ ದ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಎನರ್ಜಿ ನಾನು ಆಗಲೇ ರನ್ನಿಂಗ್ ನೋಟ್ಸಲ್ಲಿ ಆಗಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಂತ ಹೇಳಿ. ಗಿವ್ ದ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್, ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ಗೆ ಎಕ್ಸಾಂಪಲ್ ಅದು ಫೋಟೋಸಿಂಥಸಿಸ್ ಪ್ರೊಸೆಸ್ಸಲ್ಲಿ ಆಗೋದು. ಸೋಲಾರ್ ಎನರ್ಜಿ ಅದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದು. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಸೋಲಾರ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಥರ್ಡ್ ಕ್ವೆಶನ್, ವಾಟ್ ಈಸ್ ಕ್ಲೋರೋಫಿಲ್? Chlorophyll is a green colored pigment found in green leaves or green part of the plant which traps solar energy for photosynthesis. Chlorophyll is organelles called chloroplast. Question number 4, name the various factors which affect the rate of photosynthesis. Name the various factors which affect the rate of photosynthesis. We know that the factors which affect the rate of photosynthesis, that is light, water, temperature, carbon dioxide, these are the factors that affect on the photosynthesis. Question number 4, define photolysis. And we know photolysis, what is meant by photolysis means it is a breakdown of water molecule using solar energy absorbed by a chlorophyll molecule is known as photolysis. Define light reaction. It is not explained in that notes. Now I will explain. Light reaction means it takes place during only in the presence of light. ಲೈಟ್ ಇರುವಂಥ ಟೈಮಲ್ಲಿ ಅಂತಂದರೆ ಇದು ಪ್ರೆಸೆನ್ಸ್ ಆಫ್ ಲೈಟಲ್ಲಿ ಮಾತ್ರ ಈ ರಿಯಾಕ್ಷನ್ ಆಗೋದು. ಆದ್ದರಿಂದ ಇದನ್ನು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದು ಗ್ರಾನಾ ಆಫ್ ಕ್ಲೋರೋಪ್ಲಾಸ್ಟ್. ನಾವು ಕ್ಲೋರೋಪ್ಲಾಸ್ಟಲ್ಲಿ ಗ್ರಾನಾ ಅಂತ ನೋಡ್ತೀವಲ್ಲ, ಅಲ್ಲಿ ನಾವು ಲೈಟ್ ರಿಯಾಕ್ಷನನ್ನು ಅಬ್ಸರ್ವ್ ಮಾಡ್ತೀವಿ. ಅಲ್ಲಿ ಇದು ಒಂದು ರಿಯಾಕ್ಷನ್ ಅಕರ್ ಆಗೋದು ಮಕ್ಕಳೇ. ಡಾರ್ಕ್ ರಿಯಾಕ್ಷನ್ ಅಂತ ಬಂದರೆ ಡಾರ್ಕ್ ರಿಯಾಕ್ಷನು ಆಬ್ಸೆನ್ಸ್ ಆಫ್ ಲೈಟಲ್ಲಿ ಆಗೋದು. ಮತ್ತು ಇದನ್ನು ನಾವು ಲೈಟ್ ಇಂಡಿಪೆಂಡೆಂಟ್, ಲೈಟ್ ಜೊತೆ ಇದು ಡಿಪೆಂಡ್ ಆಗೋದಿಲ್ಲ, ಅದಕ್ಕೆ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ ಅಥವಾ ಡಾರ್ಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದು ಸ್ಟ್ರೋಮಾ ಆಫ್ ಕ್ಲೋರೋಪ್ಲಾಸ್ಟಲ್ಲಿ ಅಬ್ಸರ್ವ್ ಮಾಡ್ತೀವಿ. 8th ಕ್ವೆಶನ್, ವಾಟ್ ಆರ್ ಪೆರಿಸ್ಟಾಲಿಕ್ ಮೂಮೆಂಟ್ಸ್? ಪೆರಿಸ್ಟಾಲಿಕ್ ಮೂಮೆಂಟ್ಸ್ ಅಂತ ಬಂದರೆ ಇಲ್ಲಿ ಕಂಟ್ರಾಕ್ಷನ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಮೂಮೆಂಟ್ಸ್ ಆಗೋದು. ಕಂಟ್ರಾಕ್ಷನ್ ಮೂಮೆಂಟ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಮೂಮೆಂಟ್ ಆಫ್ ದ ವಾಲ್ಸ್ ಆಫ್ ಫುಟ್ ಪೈಪ್ ಏನಿರುತ್ತೆ ಅಲ್ಲಿ ಆಗುವಂಥದ್ದು. ಅದರಿಂದ ನಾವು ಅದನ್ನು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ, ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಮೂಮೆಂಟು ಫುಡ್ಡನ್ನು ಫಾರ್ವರ್ಡ್ ಡೈರೆಕ್ಷನಲ್ಲಿ ಇಂದ ಅಲಿಮೆಂಟರಿ ಕೆನಾಲ್ಗೆ ಪುಷ್ ಮಾಡುತ್ತೆ. Then which is the largest gland in the human body? That is liver. Then give an example of organism whose digestion is intracellular ಆಗೋದು in amoeba. Then our last question from the lesson life process, name the various cells through which water moves upward to react the leaves. Name the various cells through which water moves upward to react the cells ಅಂತ ಅಂದರೆ ವಾಟರ್ ರೂಟ್ ಹೇರ್ಸನ್ನು ಎಪಿಡರ್ಮಿಸ್ ರೂಟ್ ಕಾರ್ಟೆಕ್ಸ್ ಹತ್ರ ಅಬ್ಸರ್ವ್ ಮಾಡ್ಕೊಂಡು ಎಪಿಡರ್ಮಿ ರೂಟ್ ಕಾರ್ಟೆಕ್ಸ್ ಟು ಎಂಡೋಡರ್ಮಿಸ್ ಟು ರೂಟ್ xylem, that is tracheids and vessels. From there stem xylem to xylem in the leaf. This is the matter. Dear students, now we are going to start our environment crash course. Our environment lesson ಯಾರ್ಯಾರು ಕೇಳಿಲ್ಲ ಅವರು ಕೆಳಗಡೆ ಬಿಲೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಒಂದ್ಸತಿ. ಈ ಲೆಸನಿಂದ ನೀವು ತುಂಬ ಈಸಿ ಇದೆ, ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ವೇಸ್ಟಸ್ ದಟ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಬೈ ಬಯಾಲಜಿಕಲ್ ಪ್ರೋಸೆಸ್ಸಿಂದ ವೇಸ್ಟಸ್ಸು ಬ್ರೋಕನ್ ಡೌನ್ ಆಗುತ್ತೆ. ಇದು ಮೇನ್ಲಿ ಪ್ಲ್ಯಾಂಟ್ ಮತ್ತು ಅನಿಮಲ್ ಸೋರ್ಸಸಲ್ಲಿ ಪ್ರೊಡ್ಯೂಸ್ ಆಗೋದು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ.
ನಾನ್ ಬಯೋಡಿಗ್ರೇಡಬಲ್ ಅಂತ ಅಂದರೆ ಅದು ಬ್ರೋಕನ್ ಡೌನ್ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಬಯಾಲಜಿಕಲ್ ಪ್ರೋಸೆಸ್ ಅಂತ ಅಂದರೆ ಪ್ಲಾಸ್ಟಿಕ್ ಆಗಿರ್ಬೋದು, ಮೆಟಲ್ಸ್ ಅವೆಲ್ಲ ನಾವು ಬ್ರೋಕನ್ ಡೌನ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ. ಫಸ್ಟ್ ಆಫ್ ಆಲ್ ವೇಸ್ಟ್ ಈಸ್ ಎನಿ ಅನ್ವಾಂಟೆಡ್ ಅನ್ಯೂಸ್ಡ್ ಆ್ಯಂಡ್ ರಿಜೆಕ್ಟೆಡ್ ಮೆಟೀರಿಯಲ್ ಅಂತ ಹೇಳ್ಬೋದು. ವೇಸ್ಟನ್ನು ನಾವು ಅಕಾರ್ಡಿಂಗ್ ಟು ಅದರ ಸೋರ್ಸಸ್, ಮುನ್ಸಿಪಲ್, ಅಗ್ರಿಕಲ್ಚರ್, ಇಂಡಸ್ಟ್ರಿ ಈ ಥರ ಹೇಳಿ ನಾವು ಅಕಾರ್ಡಿಂಗ್ ಟು ಕ್ಯಾಟಗರೈಸ್ ಮಾಡಿದ್ವಿ. ಇನ್ ಜನರಲ್ ಆಗಿ ನಾವು ವೇಸ್ಟಸನ್ನು 3 ಟೈಪ್ಸಲ್ಲಿ ಹೇಳಿದ್ದೀವಿ: ಲಿಕ್ವಿಡ್, ಗೇಷಿಯಸ್ ಆ್ಯಂಡ್ ಸಾಲಿಡ್. ಸಾಲಿಡ್ ಅಂತ ಬಂದಾಗ ಸಾಲಿಡಲ್ಲಿ ನಾವು ಹಜಾರ್ಡಸ್ ಮತ್ತು ನಾನ್ ಹಜಾರ್ಡಸ್ ಅಂತ ಹೇಳಿ ನೋಡ್ತೀವಿ. ಮ್ಯಾನೇಜ್ಮೆಂಟ್ ಆಫ್ ಸಾಲಿಡ್ ವೇಸ್ಟ್ ಅಂತ ಬಂದರೆ ವೇಸ್ಟನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದರೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಡಿಸ್ಪೋಸಲ್ ವೇಸ್ಟ್, ಇವೆಲ್ಲ ಮೆಟೀರಿಯಲ್ಸು ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ನಾವು 7 ಪ್ರಿನ್ಸಿಪಲ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನೋಡ್ತೀವಿ: ರೀಯೂಸ್, ರೆಫ್ಯೂಸ್, ರೀಸೈಕಲ್, ರೀಥಿಂಕ್, ರೆಡ್ಯೂಸ್, ರಿಸರ್ಚ್, ರೆಗ್ಯುಲೇಷನ್ ಆ್ಯಂಡ್ ಪಬ್ಲಿಕ್ ಅವೇರ್ನೆಸ್ ಶುಡ್ ಬಿ ಫಾಲೋಡ್. ಇವೆಲ್ಲ ಫಾಲೋ ಮಾಡಬೇಕು. ನಾವು ಯಾವ ಥರ ವೇಸ್ಟ್ ಪ್ರೊಡಕ್ಷನನ್ನು ರೆಡ್ಯೂಸ್ ಮಾಡಬಹುದು ಅಂತ ಅಂದರೆ ಫಸ್ಟ್ ನಾವು ರೀಸೈಕಲಬಲ್ ಮೆಟೀರಿಯಲನ್ನು ಯೂಸ್ ಮಾಡಿ ಅದನ್ನು ರೆಡ್ಯೂಸ್ ಮಾಡಬೇಕು. ದ ಜನರೇಷನ್ ಆಫ್ ವೇಸ್ಟಸ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ರೆಡ್ಯೂಸ್ಡ್ ಯೂಸೇಜ್ ಆಫ್ ಮೆಟೀರಿಯಲ್ಸ್. ರೀಯೂಸಿಂಗ್ ಅ ಮೆಟೀರಿಯಲ್ಸ್ ಆ್ಯಂಡ್ ರಿಯೂಸಿಂಗ್ ರೀಸೈಕಲ್ಡ್ ಮೆಟೀರಿಯಲ್ ವಿಲ್ ರೆಡ್ಯೂಸ್ ದ ಜನರೇಷನ್ ಆಫ್ ವೇಸ್ಟಸ್. ಓಕೆನಾ. ದೆನ್ ಕಮಿಂಗ್ ಟು ದ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಬಂದರೆ ನಾವು ಟ್ರಾಪಿಕ್ ಲೆವೆಲ್ಸನ್ನು ನೋಡ್ತೀವಿ. ಟ್ರಾಪಿಕ್ ಲೆವೆಲನ್ನು ನಾವು ಆ ಲೆವೆಲ್ ಆಫ್ ಸ್ಪೀಷೀಸ್ ಇನ್ ಎಕೋಸಿಸ್ಟಮ್, ಒಂದು ಎಕೋಸಿಸ್ಟಮಲ್ಲಿ ಇರುವಂತಹ ಲೆವೆಲ್ ಆಫ್ ಸ್ಪೀಷೀಸನ್ನು ನಾವು ಟ್ರಾಪಿಕ್ ಲೆವೆಲ್ ಅಂತೀವಿ. ಅದರ ಬೇಸಿಸ್ ಮೇಲೆ ಸೋರ್ಸ್ ಆಫ್ ನ್ಯೂಟ್ರಿಷನ್ ಆಗುತ್ತೆ. ಪ್ರೊಡ್ಯೂಸರ್ ಅಂತ ಅಂದರೆ ಇಟ್ ಈಸ್ ದ ಫಸ್ಟ್ ಟ್ರಾಪಿಕ್ ಲೆವೆಲನ್ನು ಫಾರ್ಮ್ ಮಾಡುತ್ತೆ. ಇದು ಫುಡ್ ಟ್ರಾಪಿಕ್ ಲೆವೆಲನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮತ್ತು ಇದು ಥ್ರೂ ಫುಡ್ ಚೈನ್ ಕನೆಕ್ಟ್ ಆಗುತ್ತೆ. ಕಮಿಂಗ್ ಟು ದ ಫುಡ್ ಚೈನ್ ಅಂತಂದರೆ ಇಟ್ ಈಸ್ ಅ ಲೀನಿಯರ್ ಸೀಕ್ವೆನ್ಸ್ ಅಂತಂದರೆ ಲೈನ್ ಆಗಿ ಬರೋವಂಥದ್ದು. ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ಗೊತ್ತು, ಪ್ಲ್ಯಾಂಟ್ಸ್ನ ಗ್ರಾಸ್ಹೋಪರ್ ತಿನ್ನುತ್ತೆ, ಗ್ರಾಸ್ಹೋಪರ್ನ ಫ್ರಾಗ್ ತಿನ್ನುತ್ತೆ, ಫ್ರಾಗ್ನ ಸ್ನೇಕ್ ತಿನ್ನುತ್ತೆ, ಸ್ನೇಕ್ನ ಈಗಲ್ ತಿನ್ನುತ್ತೆ, ಈಗಲ್ಲು ಡೆಡ್ ಆ್ಯಂಡ್ ಡಿಕಂಪೋಸು. ಓಕೆನಾ ಮಕ್ಕಳೇ. ಲೀನಿಯರ್ ಸೀಕ್ವೆನ್ಸ್ ಆಫ್ ಆರ್ಗಾನಿಸಮನ್ನು ನಾವು ಫುಡ್ ಚೈನ್ ಅಂತ ಹೇಳ್ತೀವಿ. ಜನರಲೈಸ್ಡ್ ಫುಡ್ ಚೈನ್ ಅಂತ ಬಂದರೆ ಪ್ರೊಡ್ಯೂಸರ್ ಆದಮೇಲೆ ನಮಗೆ ಬರುವಂಥದ್ದು ಹರ್ಬಿಯೋರ್ ಅಥವಾ ಪ್ರೈಮರಿ ಕನ್ಸ್ಯೂಮರ್, ಆದಮೇಲೆ ಕಾರ್ನಿವೋರ್ ಆರ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಬಂದರೆ ಆಮ್ನಿವೋರ್, ಟರ್ಷಿಯರಿ ಕನ್ಸ್ಯೂಮರ್ ಮತ್ತು ಡಿಕಾಂಪೋಸರ್. ದೆನ್ 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್. ಈ ವರ್ಷ ನಿಮಗೆ ಇರಲ್ಲ ಅನಿಸುತ್ತೆ ಇದು. 10% ಎನರ್ಜಿ ಲಾ ಟ್ರಾನ್ಸ್ಫರ್ ಅಂತ ಅಂದರೆ ಇದು ಲೋಯರ್ ಟ್ರಾಪಿಕ್ ಲೆವೆಲಿಂದ ಹೈಯರ್ ಟ್ರಾಪಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂತ ಅಂದರೆ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಒನ್ ಮೂವ್ಸ್ ಅಪ್ ಡಿಫ್ರೆಂಟ್ ಲೆವೆಲ್ ಅಂತ ಅಂದರೆ ಒಂದಕ್ಕೊಂದು. ಈಗ ಪ್ರೊಡ್ಯೂಸರಿಂದ ಪ್ರೈಮರಿ ಕನ್ಸ್ಯೂಮರ್ಗೆ, ಪ್ರೊಡ್ಯೂಸರ್ಗೆ ಒಂಚೂರು ಎನರ್ಜಿ ಕಡಿಮೆ ಇದೆ ಅಂತಂದರೆ ಪ್ರೈಮರಿ ಕನ್ಸ್ಯೂಮರ್ಗೆ ಅದಕ್ಕಿಂತ 2 ಇರುತ್ತೆ, ಅದಕ್ಕಿಂತ 3 ಆ ಥರ ಏನಾಗ್ತಾ ಇರುತ್ತೆ, ಕೀಪ್ ಆನ್ ಚೇಂಜಿಂಗ್ ಆಗ್ತಾ ಇರುತ್ತೆ. ದೆನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಾವು ಎನರ್ಜಿ ಎಕ್ಸ್ಚೇಂಜನ್ನು ಇನ್ನು ಪಿರಮಿಡ್ ಶೇಪಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಪಿರಮಿಡ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸಿನ್ಸ್ ಆದ್ದರಿಂದ ಸ್ವಲ್ಪ ಲಿಟ್ರಲ್ ಎನರ್ಜಿ ಏನಾಗಿರುತ್ತೆ ಅವೈಲಬಲ್ ಇರುತ್ತೆ ಫಾರ್ ದ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್. ದೆನ್ ಬಯೋಮ್ಯಾಗ್ನಿಫಿಕೇಷನ್ ಅಂತಾನೆ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಪೊಲ್ಯೂಟೆಂಟ್, ಹಾರ್ಮ್ಫುಲ್ ಕೆಮಿಕಲ್ಸಿಂದ ಸ್ಟೆಪ್ ಬೈ ಸ್ಟೆಪ್ ಫುಡ್ ಚೈನ್ ಆಗ್ತಾ ಹೋಗುತ್ತೆ. ಇದು ಅವರ್ ಎನ್ವಿರಾನ್ಮೆಂಟಿಂದ ನೋಡುವಂಥ ಕಾನ್ಸೆಪ್ಟ್. ಓಕೆನಾ ಮಕ್ಕಳೇ. ಮತ್ತು ಅವರ್ ಎನ್ವಿರಾನ್ಮೆಂಟಿಂದ 5 ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಅದನ್ನು ಅಬ್ಸರ್ವ್ ಮಾಡಿ ನೀವು ಓದ್ಕೋಬೇಕು. ಫಸ್ಟ್ ಕ್ವೆಶನನ್ನು ಅಬ್ಸರ್ವ್ ಮಾಡಿ. What will be the amount of energy available to the organism of the second tropic level of food chain if the energy available at the first tropic level is 10,000 joule ಅಂತ ಅಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಟ್ರಾಪಿಕ್ ಲೆವೆಲಲ್ಲಿ ಎಷ್ಟಿದೆ ಅಂತ ಅಂದರೆ ನಾನು ಅಪ್ಲೈಯಿಂಗ್ 10% ಲಾನ ಅಪ್ಲೈ ಮಾಡಿದ್ರೆ ಆರ್ಗ್ಯಾನಿಸಮ್ ಆಫ್ ದ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಆಫ್ ದ ಫುಡ್ ಚೈನ್ ವಿಲ್ ಹ್ಯಾವ್ 10,100 ಆಗುತ್ತೆ. 10,100 ಇಂಟು 10,000 ಮಾಡಿದ್ರೆ ನಮಗೆ 1000 ಜೌಲ್ ಸಿಗುತ್ತೆ. 15th ಕ್ವೆಶನ್ ನೋಡಿ. ಇನ್ ದ ಫಾಲೋಯಿಂಗ್ ಫುಡ್ ಚೈನ್ ಪ್ಲಾಂಟ್ಸ್ ಪ್ರೊಡ್ಯೂಸ್ 500 ಜೌಲ್ ಆಫ್ ಎನರ್ಜಿ ಟು ರ್ಯಾಟ್ಸ್. ಪ್ಲಾಂಟ್ಸು 500 ಜೌಲ್ ಆಫ್ ಎನರ್ಜಿ ರ್ಯಾಟ್ಸ್ಗೆ ಪ್ರೊಡ್ಯೂಸ್ ಮಾಡ್ತು. ಹೌ ಮಚ್ ಎನರ್ಜಿ ವಿಲ್ ಅವೈಲಬಲ್ ಟು ಹಾಕ್ಸ್ ಫ್ರಮ್ ಸ್ನೇಕ್ಸ್ ಅಂತ ಅಂದರೆ
ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಒಂದು ವಿತ್ ಫುಡ್ ಚೈನ್ ಕೊಟ್ಟಿದ್ದಾರೆ. ಪ್ಲಾಂಟ್ಸ್ ಟು ರ್ಯಾಟ್ಸ್, ರ್ಯಾಟ್ಸ್ ಟು ಸ್ನೇಕ್ಸ್, ಸ್ನೇಕ್ಸ್ ಟು ಹಾಕ್ಸ್. ಇದಕ್ಕೂ ಕೂಡ ನಾವು 10% ಲಾನ ಅಪ್ಲೈ ಮಾಡಬೇಕು. 10% ಆಫ್ 500 ಅಂತ ಅಂದರೆ ಎಷ್ಟು? 500 ಅಂತ ಅಂದರೆ ನಾವು ಅದನ್ನು ಸಿಗೋದು ನಮಗೆ 10,100. 10,100 ಇಂಟು 500 ಮಾಡಿದರೆ ನಮಗೆ ಸಿಗೋದು 50 ಜೌಲ್. 50 ಜೌಲನ್ನು ನಾವೀಗ 10 ಇಂಟು 50 ಮಾಡಿ ಎಷ್ಟು ಬರುತ್ತೆ? ಈಗ 10% 50 ಅಂತಂದರೆ ಅದು ಕೂಡ 10,100 ಇಂಟು 50 ಮಾಡಿದರೆ 5 ಬರುತ್ತೆ. ದೆನ್ 5 ಜೌಲ್ ಇಸ್ ದ ಆನ್ಸರ್. ಫಸ್ಟು 500 50 5 ಈ ಥರ ಬರುತ್ತೆ. ದೆನ್ ಈಗ ಈ ಅಕಸ್ಮಾತು ನಿಮಗೆ 100 ಕೊಟ್ಟಿತ್ತು ಅಂದರೆ 10 1 10 100 ಕೊಟ್ಟಿದ್ರು ಅಂದರೆ 100 10 ಅರ್ಥ ಆಯ್ತು. ಈ ಥರ ದೆನ್ 1 ಈ ಥರ ಬರುತ್ತೆ. ಕಮಿಂಗ್ ಟು ದ 16th ಕ್ವೆಶನ್. ಡ್ರಾ ಎ ಫುಡ್ ಚೈನ್ ವಿತ್ 4 ಟ್ರಾಫಿಕ್ ಲೆವೆಲ್ಸ್. 4 ಟ್ರಾಫಿಕ್ಸ್ ಲೆವೆಲ್ಸ್ ಇರುವಂತಹ ಫುಡ್ ಚೈನನ್ನು ಡ್ರಾ ಮಾಡಬೇಕು. ನೋಡಿ, ಪ್ಲಾಂಟ್ಸ್ ಟು ರ್ಯಾಟ್ಸ್, ರ್ಯಾಟ್ಸ್ ಪ್ಲಾಂಟ್ಸ್ನ ರ್ಯಾಟ್ಸ್ ತಿಂತವೆ, ರ್ಯಾಟ್ಸ್ನ ಸ್ನೇಕ್ಸ್ ತಿಂತವೆ, ಸ್ನೇಕ್ಸ್ನ ಹಾಕ್ಸ್ ತಿಂತವೆ. ಅಥವಾ ನಿಮ್ಗೆ ಗೊತ್ತಿರೋ ಹಾಗೆ ಪ್ಲಾಂಟ್ಸ್ನ ಗ್ರಾಸ್ಹೋಪರ್, ಗ್ರಾಸ್ನ ಗ್ರಾಸ್ಹೋಪರ್, ಗ್ರಾಸ್ಹೋಪರ್ನ ಫ್ರಾಗ್, ಫ್ರಾಗ್ನ ಸ್ನೇಕ್, ಸ್ನೇಕ್ನ ಈಗಲ್, ಈಗಲ್ನ ಡಿಕಂಪೋಸ್ ಆಗುತ್ತೆ. 17th question. The first traffic level in a food chain is always a green plant. Why? ಫಸ್ಟ್ ಟ್ರಾಫಿಕ್ ಲೆವೆಲ್ ಯಾವಾಗಲೂ ಗ್ರೀನ್ ಪ್ಲಾಂಟ್ ಇರುತ್ತೆ. ಯಾಕೆ? ಅಥವಾ ವೈ ಡು ಪ್ರೊಡ್ಯೂಸರ್ ಆಲ್ವೇಸ್ ಆಕ್ಯುಪೈ ದ ಫಸ್ಟ್ ಟ್ರಾಫಿಕ್ ಲೆವೆಲ್ ಆನ್ ಎವರಿ ಫುಡ್ ಚೈನ್? ಯಾಕೆ ಅಂತ ಅಂದರೆ ಓನ್ಲಿ ಪ್ಲಾಂಟ್ಸ್ ಕ್ಯಾನ್ ಯುಟಿಲೈಸ್ ದ ರೇಡಿಯಂಟ್ ಎನರ್ಜಿ. ರೇಡಿಯಂಟ್ ಎನರ್ಜಿ ಮಾತ್ರ ಪ್ಲಾಂಟ್ಸ್ನ ಮಾತ್ರ, ಸಣ್ಣ ರೇಡಿಯಂಟ್ ಎನರ್ಜಿ ಪ್ಲಾಂಟ್ಸ್ ಮಾತ್ರ ಅದನ್ನು ಬಳಸ್ಕೊಳ್ಳೋದು. ಓಕೆನಾ? ಅದರಿಂದ ಮತ್ತು ಅದು ಟ್ರಾನ್ಸ್ಫಾರ್ಮ್ ಇಟ್ ಇಂಟು ಕೆಮಿಕಲ್ ಫ್ರಮ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆದಮೇಲೆ ಅದು ಕೆಮಿಕಲ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಆಲ್ವೇಸ್ ಅಟ್ ದ ಸೆಕೆಂಡ್ ಟ್ರಾಫಿಕ್ ಲೆವೆಲ್? ಸೆಕೆಂಡ್ ಟ್ರಾಫಿಕ್ ಲೆವೆಲಲ್ಲಿ ಯಾವಾಗಲೂ ಹರ್ಬಿಯೋರ್ ಇರುತ್ತೆ. ಹರ್ಬಿಯೋರ್ ಇಸ್ ದ ಸೆಕೆಂಡ್ ಟ್ರಾಫಿಕ್ ಲೆವೆಲ್ ಆಫ್ ದ ಫುಡ್ ಚೈನ್. ಓಕೆ, ಇವತ್ತಿಗೆ ನಮ್ಮ ಈ ಒಂದು ಕ್ರ್ಯಾಶ್ ಕೋರ್ಸ್ ಡೇ 2 ಮುಗಿಯುತ್ತೆ. ಡೇ 3 ಕ್ರ್ಯಾಶ್ ಕೋರ್ಸ್ ನಾಳೆ ಫಿಸಿಕ್ಸ್, ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕಾನ್ಸೆಪ್ಟನ್ನು ನಾವು ಮಾಡ್ತೀವಿ ಮಕ್ಕಳೇ. ಇಲ್ಲಿಗೆ ನಮ್ಮ ಕಾನ್ಸೆಪ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಇನ್ನೊಂದು ಹೇಳ್ತಾ ಇದ್ದೀನಿ, ಕ್ಲಾಸ್ ಪ್ಲಸ್ ಲೈಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಫ್ರಮ್ ಡಿಸೆಂಬರ್ 11th ನಾವು ಕ್ರ್ಯಾಶ್ ಕೋರ್ಸ್ 11 ಸ್ಟಾರ್ಟ್ ಮಾಡ್ತೀವಿ. Thank you for watching. Let's see you in the next class. Bye bye. Take care. See you tomorrow.